good morning. So this will be a very rare Mahina. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ಧರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ವೇದಾಂತ ಬಂಧುಗಳೇ, ಈ ಸರಣಿಗೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ದಸ್ತಿ ನ್ಯಾಸಕರ್ತ ಪರಿವಾರದವರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಎರಡನೇ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಧನ್ಯ ಎನ್ನುವಂಥ ನಾಮದ 4ನೆಯ ವಿವರಣೆಯನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ವಿ. ಲಲಿತಾ ಸಹಸ್ರನಾಮವನ್ನು ಕೈಗೆತ್ತಿಕೊಂಡಾಗ ಮಾತ್ರ ನಮಗೆ ಕೆಲವು ವಿಶೇಷವಾದಂಥ ಅನುಭವಗಳು ಬರ್ತವೆ. ಉಂಟಾಗುವಂಥ ಚಿಂತೆ ಏನುಂಟಲ್ಲ, ಲೌಕಿಕವಾದಂಥ ಚಿಂತೆ, ಇದು ಆರ್ತಚಿಂತೆ. ಇಂಥ ಚಿಂತೆಯಿಂದ ಏನಾಗುತ್ತೆ ಕೇಳಿದರೆ, ಅವನು ಮುಂದೆ ಫಲ ಹೇಳ್ತಾರೆ, ಇಷ್ಟೇ ಹೇಳಿರ್ತೇನೆ. ಈಗ ಒಟ್ಟಿಗೆ 4 ಜನರಿಗೂ ಫಲ ಹೇಳಿಬಿಡ್ತೇನೆ, ಆಗ ನಮಗೆ ಸುಲಭ ಆಗುತ್ತೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಅಂತ. ಮುಂದೆ ಆದರೆ ಈ ವಿಷಯ ಎಷ್ಟು ಹೇಳಿದರೂ ಸಹ ಸಾಕು ಅಂತ ಅನಿಸೋದಿಲ್ಲ.
ನಮ್ಮ ಇತಿಹಾಸದಲ್ಲಿ ಎಂಥೆಂಥ ಮಹಾನುಭಾವರಾಗಿ ಹೋಗಿದ್ದಾರೆ. 16ನೇ ಶತಮಾನದಲ್ಲಿ ಒಬ್ಬ ಧೀಮಂತ ವ್ಯಕ್ತಿಗಳಿದ್ದರು. ಅವ್ರ ಬಗ್ಗೆ ನಾನು ಇಲ್ಲಿ ಉಪನ್ಯಾಸ ಮಾಡಿದ್ದೇನೆ. ಅವರು ಮಹಾ ಕರ್ಮಠರಾಗಿದ್ದರು, ಉಪಾಸಕರಾಗಿದ್ದರು, ತತ್ವಚಿಂತಕರು. ಅವರಿಗೆ ಇದ್ದಕ್ಕಿದ್ದಾಗೆ ಮನಸ್ಸಲ್ಲಿ ಒಂದು ಯೋಚನೆ ಬಂತು. ನಾನು ನನ್ನ ಬದುಕಿನಲ್ಲಿ ಸುದೀರ್ಘ ಕಾಲ ಇದ್ರ ಬಗ್ಗೆ ಇಷ್ಟೆಲ್ಲ ವಿಚಾರ ಮಾಡಿದ್ದೇನೆ ಅಧ್ಯಾತ್ಮ ಪರವಾಗಿ. ನಿಜವಾಗಿಯೂ ನನ್ನ ಮನಸ್ಸಿನಲ್ಲಿ ಈ ವಿಷಯಗಳು ಬೇರೂರಿವೆಯಾ ಅಥವಾ ನಾನು ಬಾಯಿಯಲ್ಲಿ ಹೇಳ್ತಾ ಬಂದಿದ್ದೇನಾ? ಅಂದರೆ ನನ್ನ ವಿಚಾರ ಕೇವಲ ತುಟಿಯಿಂದ ಬರ್ತಾ ಇದೆಯೋ ಹೃದಯದಿಂದ ಬರ್ತಾ ಇದೆಯೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರು ಶಿಷ್ಯರಿಗೆ ಹೇಳ್ತಾರೆ, ನಾನು ಈಗ ಮತ್ತಿನ ಸ್ಥಿತಿಗೆ ಹೋಗ್ತೇನೆ, ಉಮ್ಮತ್ತಿನ ಹಣ್ಣಿನ ರಸವನ್ನು ಕುಡಿತೇನೆ, ಆಗ ನಾನು ನಿಯಂತ್ರಣವನ್ನು ಕಳ್ಕೊಳ್ತೇನೆ. ನಿಯಂತ್ರಣ ಕಳ್ಕೊಂಡಂಥ ಮನಸ್ಸು ಆಗ ಏನು ಏನು ಒದರತ್ತೋ ಅದನ್ನು ದಾಖಲು ಮಾಡಿ. ಅಕಸ್ಮಾತಾಗಿ ಅಧ್ಯಾತ್ಮಪರವಾದಂತಹ ವಿಚಾರ ಬಂದರೆ ಅದನ್ನು ಎಲ್ಲವನ್ನೂ ಬರ್ಕೊಳ್ಳಿ. ಲೌಕಿಕ ವಿಚಾರ ಬಂದರೆ ಇಂಥದ್ದೊಂದು ರಸವನ್ನು ನನಗೆ ಕುಡಿಸಿ ನನಗೆ ಎಚ್ಚರಾಗಿಬಿಡುತ್ತೆ ಅಂತ. ಸೆಲ್ಫ್ ಟೆಸ್ಟಿಂಗ್. ನಮಗೆ ಈ ಧೈರ್ಯ ಉಂಟ ಹೋಗಲಿ. ಉಮ್ಮತ್ತಿನ ಹಣ್ಣಿನ ರಸವನ್ನು ಕುಡಿತಾರೆ. ಕ್ಷಣ ಹೊತ್ತಿನಲ್ಲಿ ಅವರಿಗೆ ನಿಯಂತ್ರಣ ತಪ್ಪುತ್ತೆ. ಈ ಕನಸಿನಲ್ಲಿ ಮಾತನಾಡ್ತಾರಲ್ಲ ಕೆಲವು ಸಲ, ಹಾಗೆ ಬಡಬಡಾಯಿಸೋದಕ್ಕೆ ಶುರು ಮಾಡಿದರು. ಆಗ ಬಂದದ್ದು ಏನು ಕೇಳಿದರೆ, ಶಿವನ ಪರವಾದ 52 ಶ್ಲೋಕಗಳು ಬಾಯಿಂದ. ಸಂಗ್ರಹ ಮಾಡಿದ್ರು ಅದನ್ನು. ಅದೇ ಆತ್ಮಾರ್ಪಣ ಸ್ತುತಿ. ಆತ್ಮ ಅಂದರೆ ಮನಸ್ಸು. ಭಗವಂತನಿಗೆ ಮನಸ್ಸನ್ನು ಹೇಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಅವರ ಆ ಏನು ಒಂಥರ ಈ ಅರ್ಧ ಜಾಗೃತ ಸ್ಥಿತಿ, ಅರ್ಧ ಸ್ವಪ್ನ ಸ್ಥಿತಿ, ಈ ಒಂದು ಹಂತದಿಂದ ಇಳಿದು ಬಂತದು. ಅಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ ಪರಶಿವನನ್ನು ಕುರಿತು. ಯಾಕೆಂದರೆ ಇದು ಮರಣಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ಅಲ್ಲಿ ಅವರು ಅದನ್ನು ಹೇಳಿದ್ರು, ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಪರಮಾತ್ಮ ನಾನು ಸಾಯುವ ಕಾಲದಲ್ಲಿ ಹೀಗಿರಬಹುದು, ನೆನಪಿಸ್ಕೊಳ್ಳೋದಕ್ಕೆ ನಮಗೆ ಭಯ. ಅವ್ರು ಹೇಳ್ತಾರೆ, ನನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗದವರು ಸುತ್ತಲೂ ಕೂತು ಅಳ್ತಾ ಇರ್ತಾರೆ, ಮತ್ತು ಕೆಲವು ಜನ ಕಣ್ಣೀರು ಸುರಿಸ್ತಾರೆ. ಆದರೆ ನನ್ನ ಒಂದೇ ಒಂದು ಪ್ರಾರ್ಥನೆ, ಆ ಸಂದರ್ಭದಲ್ಲಿ ಈ ಎಲ್ಲ ಬಂಧು ಬಾಂಧವರು ಅಂತ ಏನೇನು ನಾವು ಕರಿತೇವಲ್ಲ, ಸೋಕಾಲ್ಡ್, ಇವರು ಯಾರ ಅಳುವಿನ ಧ್ವನಿ ನನ್ನ ಕಿವಿಗೆ ಕೇಳಿಸಬಾರದು. ಅವರ ಕಣ್ಣೀರನ್ನು ನನ್ನ ಕಣ್ಣು ನೋಡಬಾರದು. ಅಂದರೆ ನನ್ನ ಕಣ್ಣು ಮುಚ್ಚಿರಬೇಕು. ಒಳಬಗೆಯಲ್ಲಿ ನನ್ನ ಮನಸ್ಸು ನಿರಂತರ ಧ್ಯಾನ ಮಾಡ್ತಾ ಇರಬೇಕು. ಹಾಗೆ ಧ್ಯಾನ ಮಾಡ್ತಾ 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 ನಾನು ನಿನ್ನನ್ನು ಸೇರಬೇಕು. ಇದು ಅವರು ಮಾಡಿದ ಪ್ರಾರ್ಥನೆ. ಅಂತರ್ಬಾಷ್ಪಾನ್ ಅಂತ ಶುರು ಮಾಡ್ತಾರೆ. ಹೀಗೆ ಪ್ರಾರ್ಥನೆ ಮಾಡ್ತಾ ಅವ್ರು ಹೇಳಿದಂತಹ ಶ್ಲೋಕ ಉಂಟಲ್ಲ, ಸಾಯುವ ಕಾಲದಲ್ಲಿ ತನ್ನ ಮನಸ್ಸಿನಲ್ಲಿ ಏನು ಬರಬೇಕು ಅಂತ. ಈ ಶ್ಲೋಕವನ್ನು ಪ್ರತಿದಿನವೂ ನಾವು ಪಾರಾಯಣ ಮಾಡಬೇಕು. ಆತ್ಮಾರ್ಪಣ ಸ್ತುತಿ ಅಂತ ನಾನು ಇಲ್ಲಿ ಉಪನ್ಯಾಸ ಮಾಡಿದ್ದೇನೆ, ಹೇಳಿದ್ದೇನೆ. ಅದನ್ನು ಯಾರೇ ಸಿಗಲಿಲ್ಲ ಅವರು CD ಮೂಲಕ, ಯೂಟ್ಯೂಬ್ ಮೂಲಕ ಅದನ್ನು ಆಲಿಸಬಹುದು ಹೀಗೆ ಅಂತ. ಯಾಕೆ ಹೇಳಿದೆ ಅಂದರೆ, ನಾವು ಕೇಳುವುದು ಅದೇ ಅಲ್ವಾ. ಪ್ರತಿದಿನವೂ ನಾವು ಕೇಳೋದು 3: ಅನಾಯಾಸೇನ ಮರಣಂ, ವಿನಾದೈನ್ಯೇನ ಜೀವನಂ, ತ್ವಯಿ ಭಕ್ತಿಂ ಅಚಂಚಲಾಂ. ಬದುಕು ಹೇಗೂ ಸಾರ್ಥಕ ಆಗಬೇಕು ಅಂತ ಬಯಸ್ತೇವೋ, ಸಾವು ಹಾಗೆ ಸಾರ್ಥಕ ಆಗಬೇಕು ಅಂತ ನಮಗೆ ಗೊತ್ತಿಲ್ಲದೆ ಇದ್ದರೂ ನಾವು ಬಯಸ್ತೇವೆ ಅದನ್ನು. ಯಾರು ಕೈ ಎತ್ತಿರ, ನನ್ನ ಸಾವು ದುರ್ಮರಣದಲ್ಲಿ ಮುಕ್ತಾಯ ಆಗಲಿ ಅಂತ ಯಾರು ಹೇಳೋದು ಕೈ ಎತ್ತಿ ನೋಡೋಣ. ಇಲ್ಲ,
ನಾನು ಸತ್ತು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಭಾವನೆ ಎಷ್ಟು ಜನರಿಗೆ ಇರೋದಿಲ್ಲ ಹೇಳಿ ನೋಡೋಣ. ಅದು ಎಷ್ಟು ಜನರಿಗೆ ಸಿಗ್ತದಿರಿ ಅದು? ನಮ್ಮ ಸಂಸ್ಥೆಗೆ ಒಬ್ಬರು ಆಡಿಟರ್ ಬರ್ತಾಯಿದ್ರು, ಪರಮ ಶ್ರದ್ಧಾಳು. ಆ ಮನುಷ್ಯ ಪೂಜೆ ಮಾಡಿ ತೀರ್ಥ ತಗೊಂಡೋಗಿ ಕುಡಿದವ್ರು ಅಲ್ಲೇ ದೇವ್ರ ಮನೆಯಲ್ಲೇ ಪ್ರಾಣ ಬಿಟ್ಬಿಟ್ರು ಅಂತ. ಏನು ಹೇಳೋಣ ಇದಕ್ಕೆ? ಅಕಾಲ ಮೃತ್ಯು ಹರಣಂ ಅಂತ ಹೇಳಿದ್ದು ಹರಣ ಮಾಡಿಕೊಂಡೇ ಬಿಟ್ರು ಹೀಗೆ ಅಂತ. ನಿನ್ನೆ ಹೇಳಿದ್ನಲ್ಲ ನಾನು, ನೀವು ಯಾವುದನ್ನು ಬದುಕಿನಲ್ಲಿ ಹೆಚ್ಚಾಗಿ ಹಚ್ಚಿಕೊಳ್ತೀರೋ ಅದು ಕೊನೆಯಲ್ಲಿ ನಿಮ್ಮ ಮರಣದ ಸ್ಕ್ರೀನಲ್ಲಿ ಕಾಣುತ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಆರ್ಥ ಚಿಂತನೆ ಬೇಕಾ ನಮಗೆ? ಬೇಕಾಗಿಲ್ಲ ಅಂತ. ಇನ್ನು ಮುಂದಿನದು ಇದಕ್ಕಿಂತ ಭಯಾನಕವಾದಂಥದ್ದು. ಕೆಲವು ಸಲ ನೋಡಿ, ದೇಹದ ಮೇಲೆ ಎಷ್ಟೋ ಸಲ ಏಟು ಬಿದ್ದಿರುತ್ತೆ, ಜಗಳ, ಈ ರೌಡಿಗಳೆಲ್ಲ ಇರ್ತಾರಲ್ಲ, ಅಂಗಾಂಗಳು ಊನಾಗಿರುತ್ತೆ, ಹೌದಾನೆ, ಓಡೋಗ್ತಾರೆ, ಆದರೂ ಬಡಿತಾರೆ, ಮಚ್ಚು ಕೊಡ್ಲಿ, ಇಂಥ ವ್ಯವಹಾರಗಳೆಲ್ಲ ಹೀಗೆ ಅಂತ. ಗಾತ್ರ ಪ್ರಹಾರ, ಸಂಛೇದನ, ಕತ್ತರಿಸೋದು ಹೀಗೆ ಅಂತ. ಆಮೇಲೆ ದಮನ, ಅವನನ್ನು ಅರ್ಧ ಸಾಯಿಸಿ ಹೂಳೋದು, ಅವನು ಅರ್ಧ ಬದುಕಿರ್ತಾನೆ, ಮತ್ತು ಅರ್ಧ ಸುಟ್ಟುಬಿಡೋದು ಅವನನ್ನು. ನಾವೇನದು ಹಿಂದೆ ಮುಂದೆ ನೋಡೋದಿಲ್ಲ. ಒಂದು ಕಾಲದಲ್ಲಿ ನಮ್ಮ ಹಿಂದಿನ ಮಾಜಿ ಪ್ರಧಾನಿಯನ್ನೇ ಅರ್ಧ ಸುಟ್ಟವ್ರು ನಾವು. ಆಮೇಲೆ ಸಾಮಾನ್ಯದವರ ನಾವು. ಯಾರು ಏನು ಅಂತಂತೆಲ್ಲ ಕೇಳಿಬಿಡಿ, ಇದು ವೇದಿಕೆಲ್ಲ ಅಷ್ಟು ಮಾತ್ರ ಹೇಳ್ತೇನೆ, ನೀವು ಹುಡ್ಕೊಳ್ಳಿ ಹೀಗೆ ಅಂತ ಅಷ್ಟೇ. ಮುಂದೆ ವಿನಿಕೃಂತನ ಮೊದಲಾದಂಥ ಹಲವು ಕಷ್ಟಗಳನ್ನು ಅನುಭವಿಸ್ತಾ ಇದ್ರೂ ಸಹ ಈ ಸ್ಥಿತಿಯಲ್ಲಿ ಯಾರಿಗಾದ್ರೂ ಸಹ ಬದುಕಬೇಕು ಅಂತ ಅನಿಸತ್ತಾ? ಇಲ್ಲ. ಆದ್ರೂ ಸಹ ನಾನು ಇನ್ನೂ ಬದುಕಬೇಕು ಇಂಥ ಸ್ಥಿತಿಯಲ್ಲೂ ಸಹ ಅಂತ ಆಸೆ ಬಂದರೆ ಆ ಚಿಂತೆಗೆ ರೌದ್ರ ಚಿಂತೆ ಅಂತ ಹೆಸರು. ಇಂತಹ ಚಿಂತನೆಯನ್ನು ಮಾಡ್ತಾ ಪ್ರಾಣ ಬಿಟ್ಟವರಿಗೆ ಏನಾಗತ್ತೆ? ರೌದ್ರ ಚಿಂತನೆಯನ್ನು. ಪ್ರಶ್ನೆ ಹಾಗೇ ಇರಲಿ, ಆಮೇಲೆ ನೋಡೋಣ. ಈ ಮೊದಲನೇದಕ್ಕೂ ಎರಡನೇದಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಹಾಗಾಗಿ ಇದರ ಬಹುಭಾಗ ಮೊದಲನೆಯ ವಿವರಣೆಯಲ್ಲಿ ಅಂತರ್ಗತ ಆಗಿದೆ ಅಂತ ಅಂದ್ಕೊಂಡು ಮತ್ತು ಮೂರನೇದಕ್ಕೆ ಹೋಗೋಣ. ಧನ್ಯ ಚಿಂತೆ ನಮಗೆ ಬೇಕಾದಿದ್ದು. ಜಗನ್ಮಾತೆ ಈ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ಧನ್ಯ, ಅದನ್ನು ನಾವು ಮರಿಬಾರ್ದು. ಉಪನಿಷತ್ತು, ಭಗವದ್ಗೀತೆ, ಸಾಧ್ಯ ಆದರೆ ಬ್ರಹ್ಮಸೂತ್ರ ಭಾಷ್ಯ, ಇವುಗಳ ಅರ್ಥಾನುಸಂಧಾನದಿಂದ ಅಥವಾ ಮಹಾವ್ರತಗಳ ಅನುಷ್ಠಾನದಿಂದ ಉಂಟಾಗುವಂತಹ ಈ ಹುಟ್ಟು ಮತ್ತು ಸಾವು, ಬಂಧ, ಮೋಕ್ಷ ಇವುಗಳನ್ನು ಕುರಿತಾದಂಥ ನಿರಂತರ ವಿಚಾರಪರತೆ, ವಿಷಯಗಳಲ್ಲಿ ಅನಾಸಕ್ತಿ, ವಿಷಯ ಅಂದರೆ ಇಂದ್ರಿಯ ವಿಷಯಗಳು, ಅವುಗಳಲ್ಲಿ ಅನಾಸಕ್ತಿ, ಮತ್ತು ಭೂತ ದಯೆ, ಪ್ರಾಣಿಗಳ ಬಗ್ಗೆ ದಯೆ ಮೊದಲಾದಂಥ ಸದ್ವಿಚಾರ ಚಿಂತನೆಯನ್ನು ಧನ್ಯಾಚಿಂತೆ ಅಂತ ಕರೀತಾರೆ. ಇಂತಹ ಚಿಂತನೆ ಮಾಡ್ತಾ ಮಾಡ್ತಾ ದೇಹವನ್ನು ಬಿಟ್ಟಾಗ ಅವರಿಗೆ ಏನಾಗುತ್ತೆ ಅಂತಂದು ಪ್ರಶ್ನೆ. ನಾನು ಇಲ್ಲಿ ಬಂದಂತಹ ಕೆಲವು ವಿಚಾರಗಳನ್ನು ಹೇಳಬೇಕು. ಕೆಲವು ಜನ ಒಂದು ಪ್ರಶ್ನೆ ಕೇಳ್ತಾರೆ, ನಮಗೆ ಉಪನಿಷತ್ತನ್ನು ಓದಲಿಕ್ಕೆ ಆಗೋದಿಲ್ಲ, ಏನು ಮಾಡಬೇಕು ಅಂತ ಪ್ರಶ್ನೆ. ಬ್ರಹ್ಮಸೂತ್ರ ಇನ್ನೂ ದೂರ, ಸತ್ಯ ಜಟಿಲ ಅದು ಹೀಗೆ ಅಂತ. ಆದರೆ ಒಂದನ್ನು ಮಾಡಬಹುದು ಅಂತ ಅನಿಸುತ್ತೆ. ಭಗವದ್ಗೀತೆ ಅದು ಪ್ರಸ್ಥಾನತ್ರಯಗಳಲ್ಲಿ ಅತ್ಯಂತ ನಮಗೆ ಹತ್ತಿರವಾದಂಥದ್ದು. ಅದ್ರ ಬಗ್ಗೆ ಇರುವಂಥ ಪ್ರಸಿದ್ಧಿ ಮತ್ತು ಆ ಗ್ರಂಥ ನಮಗೆ ಹೃದಯಕ್ಕೆ ಹತ್ತಿರ ಆಗುವಷ್ಟು ಪ್ರಾಯಶಃ ಬ್ರಹ್ಮಸೂತ್ರ ಗ್ರಂಥ ಆಗೋಲ್ಲ. ಯಾಕೆಂದರೆ ಅದರ ಪ್ರಕ್ರಿಯೆ ಹಾಗುಂಟು, ಅದರ ಪ್ರತಿಪಾದನೆಯ ಸರಣಿ ತರ್ಕದ ಶೈಲಿಯಲ್ಲಿ ಹೋಗ್ತಾ ಇರುತ್ತೆ. ಹಾಗಾಗಿ ಜಟಿಲತೆ. ಆದರೆ ಅಲ್ಲಿ ಬರುವಂಥ ವಿಚಾರ ಇದೆಲ್ಲ ಬರುತ್ತೆ. ಹುಟ್ಟು ಅಂದರೆ ಏನು, ಸಾವು ಅಂದ್ರೇನು, ಮರಣ ಅಂದರೆ ಏನು, ಬದುಕು ಸಾರ್ಥಕ ಹೇಗೆ ಆಗಬೇಕು, ಇತ್ಯಾದಿ 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 ಎಲ್ಲ ಬರುವಂಥದ್ದು. ಅದು ಗೀತೆಯಲ್ಲೂ ಬರುತ್ತೆ, ಉಪನಿಷತ್ತಲ್ಲೂ ಬರುತ್ತೆ. ನೀವು ಯಾವುದಾದ್ರು ಒಂದು ಗ್ರಂಥವನ್ನು ಕೈಗೆತ್ತಿಕೊಂಡ್ರೂ ಸಹ ಇವೆಲ್ಲ ವಿಚಾರವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಆದರೆ ಪ್ರಶ್ನೆ ಇಷ್ಟೇ, ಇದನ್ನೂ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಅನ್ನಿಸ್ದಾಗ ಮಹಾವ್ರತ ಅಂತ ಒಂದು ಶಬ್ದ ಹೇಳ್ತಾರೆ ಅವರು. ಮಹಾವ್ರತ ಅಂದರೆ ಯಾವುದಾದರೂ ಒಂದಿಷ್ಟು ಉತ್ಕೃಷ್ಟವಾದಂಥ ಜಪಗಳನ್ನು ಮತ್ತೆ ಮತ್ತೆ ಮಾಡೋದು.
ಆದರೆ ಆ ಜಪ ಮಾಡುವ ಕೆಲಸವನ್ನು ಬಾಯಿಗೆ ಒಪ್ಪಿಸಬಾರದು, ಮನಸ್ಸಿಗೆ ಒಪ್ಪಿಸ್ಬೇಕು. ನಾವು ಮೊದಲನೇ ದಿವಸ ಮನಸ್ಸಿಗೆ ಒಪ್ಪಿಸ್ತೇವೆ, ಆದರೆ ಮನಸ್ಸು ಏನು ಮಾಡುತ್ತೆ ಕೇಳಿದರೆ ಅದನ್ನು ಬಾಯಿಗೆ ಒಪ್ಪಿಸಿ ಅದು ಅದರ ಕೆಲಸ ಮಾಡ್ತಾ ಇರುತ್ತೆ. ಹೀಗೆ ಅಂತ ಇದು ನಮಗೆ ದೊಡ್ಡ ತೊಡಕು. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಉಂಟಲ್ಲ, ಅದೊಂಥರ ಮರ್ಕಟ, ಅದು ಕೋತಿ. ಹಾಗಾಗಿ ಆ ಮನಸ್ಸು ಅದನ್ನು ಮಾಡಬೇಕು. ಯಾಕೆ ಕೇಳಿದರೆ ನಾವು ಈ ದೇಹವನ್ನು ಇಲ್ಲಿ ಬಿಟ್ಟು ಹೋಗುವವರು, ಕಟ್ಕೊಂಡು ಹೋಗೋದು ಮನಸ್ಸನ್ನು. ದಟ್ಸ್ ಇಸ್ ದ ಕ್ಯಾರಿಯರ್. ಹಾಗಾಗಿ ಆ ಕ್ಯಾರಿಯರ್ ಶುದ್ಧ ಮಾಡ್ಕೊಳ್ಬೇಕು. ಅದಕ್ಕೆ ಅಷ್ಟೋ ಇಷ್ಟೋ ಭಗವತ್ ಚಿಂತನಾರೂಪವಾದ ಧ್ಯಾನ ಎನ್ನುವಂತಹದ್ದು ಅನಿವಾರ್ಯ. ಪದೇ ಪದೇ ಹೇಳಿದ್ದೇನೆ ನಾನು, ಈಗಲೂ ಹೇಳ್ತೇನೆ, ಮುಂದೂ ಹೇಳ್ತೇನೆ. ದೇಹದ ಕೊಳೆಯನ್ನು ಸುಲಭವಾಗಿ ತೊಳೆದು ಹಾಕೋಕ್ಕಾಗತ್ತೆ ಅಲ್ವಾ? ಕೊಳೆ ಆಗಿಲ್ಲ ಅಂದರೆ ಒಂದು ವಾರದವರೆಗೂ ಸ್ನಾನ ಮಾಡದೇನೂ ಕಳಿಬಹುದು. ಒಂದು ವಾರಕ್ಕೆ ಮಾಡಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಆಮೇಲೆ ಅವ್ರು ಹಾಗೆ ಹೇಳಿದ್ರು ಅಂತ ಅಂದ್ಬಿಟ್ಟಿರ. ದಿನವೂ ಸ್ನಾನ ಮಾಡಿ ಕೊಳೆಯನ್ನು ಕಳೆದುಕೊಳ್ಳಬಹುದು. ಅದರ ಒಂದೇ ಒಂದು ಪ್ರಶ್ನೆ, ಸವಾಲು, ಮನಸ್ಸಿನ ಕೊಳೆಯನ್ನು ತೊಳೆಯುವ ಜಲ ಯಾವುದುಂಟು ಹೇಳಿ? ಉಂಟಾ? ಇಲ್ಲ. ಹಾಗೆ ಅಂತ ನಮ್ಮ ಮನಸ್ಸು ಕೊಳೆ ಆಗತ್ತೆ ಅಥವಾ ಆಗೋಲ್ಲ ಅಂತ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಇಲ್ಲ, ನನ್ನ ಮನಸ್ಸು ಕೊಳೆ ಆಗಿಲ್ಲ ಅಂತ ಯಾರೋ ಇದ್ದು ದಯವಿಟ್ಟು ಕೈ ಎತ್ತಿಬಿಡಿ. ನನ್ನ ಮನಸ್ಸಿಗೆ ಕೊಳೆಯೇ ಅಂಟಿಲ್ಲ. ನಾವು ಬಾಯಲ್ಲಿ ಹೇಳ್ಬೋದು, ಒಳಗಡೆ ಅಂತಃಸಾಕ್ಷಿ ಹೇಳ್ತಾ ಇರುತ್ತೆ, ನನ್ನಷ್ಟು ಕೊಳಕ ಮನಸ್ಸಿನವನು ಇನ್ನೊಬ್ಬನಿಲ್ಲ ಅಂತ. ಪ್ರಾಮಾಣಿಕ ಒಪ್ಪಿಕೊಳ್ಳೋಣ. ಯಾಕೆಂದರೆ ವೇದಾಂತ ವಿಚಾರದಲ್ಲಿ ನಾವು ಒಪ್ಪಿಕೊಳ್ಳೋದೇ ಅನ್ಯಾಯ ನಮಗೆ ಅಷ್ಟೇ. ಹಾಗಾಗಿ ಈ ಮನಸ್ಸಿನ ಕೊಳೆ ಉಂಟಲ್ಲ, ಅದನ್ನು ತೊಳೆಯೋದಕ್ಕಿರುವಂಥ ಏಕೈಕ ಜಲ ಅದು ಅಧ್ಯಾತ್ಮ ಜಲ, ಅದು ವೇದಾಂತ ಜಲ. ಹಾಗಾಗಿ ಮತ್ತೆ ಮತ್ತೆ ಒಂದಿಷ್ಟು ವೇದಾಂತ ಗ್ರಂಥಗಳನ್ನು ಅಥವಾ ಅವುಗಳ ಉತ್ಕೃಷ್ಟವಾದ ಅನುವಾದ ಓದುವಂಥದ್ದು, ರಾಮಾಯಣ ಮತ್ತು ಮಹಾಭಾರತ ಇತ್ಯಾದಿ ಗ್ರಂಥಗಳನ್ನು ಇವತ್ತಂತೂ ಸಾಕಷ್ಟು ನಮ್ಮ ಆಡುಭಾಷೆಯಲ್ಲೇ ಬೇಕಷ್ಟು ಬಂದಿವೆ. ಅದರ ಆಯ್ಕೆ ಸರಿಯಾಗಿರಬೇಕು ಅಷ್ಟೇ. ಅವುಗಳಲ್ಲಿ ಬರುವಂಥ ಎಷ್ಟೆಷ್ಟೋ ಉತ್ಕೃಷ್ಟವಾದ ವಿಚಾರಗಳದು ನಮ್ಮ ಮನಸ್ಸಿಗೆ ತಾಕಿದಾಗ ನಮ್ಮ ಮನಸ್ಸು ಅಷ್ಟರ ಮಟ್ಟಿಗೆ ಶುದ್ಧ ಆಗುತ್ತೆ. ಹಾಗಾಗಿ ಇಂತಹ ವಿಷಯ ತಿಳಿದಾಗ ಏನಾಗುತ್ತೆ, ವಿಷಯಗಳಲ್ಲಿ ಅನಾಸಕ್ತಿ ಬರುತ್ತೆ. ಭೌತಿಕ ವಿಷಯಗಳಲ್ಲಿ ನನಗೆ ಸಾಕು, ಇದು ಬೇಡ ಅಂತ. ಬೇಕು ಅನ್ನುವುದು ಬಂಧನ, ಸಾಕು ಅನ್ನುವುದು ಮೋಕ್ಷ ಅಷ್ಟೇ. ಯಾವನು ತನ್ನ ಮರಣ ಕಾಲದಲ್ಲಿ ಬೇಕು ಬೇಕು ಅಂತ ಹೇಳ್ತಾನೋ ಅವನು ಮತ್ತೆ ಪುನಃ ಬರ್ತಾನೆ. ನನಗೆ ಯಾವುದೂ ಬೇಡ ಅಂತ ಅಂದ್ಕೊಂಡು ಯಾವನು ಸಾಯ್ತಾನೋ ಅವನು ಮೋಕ್ಷಕ್ಕೆ ಪಾತ್ರನಾಗ್ತಾನೆ ಅಷ್ಟೇ. ಅಂದರೆ ಏನು ತಾತ್ಪರ್ಯ? ಆಸೆಗಳನ್ನು ಉಳಿಸಿಕೊಂಡು ಸತ್ತವನು ಮತ್ತೆ ಹುಟ್ಟುತ್ತಾನೆ, ಆಸೆಗಳನ್ನು ಅಳಿಸಿಕೊಂಡು ಸತ್ತವನು ಅವನು ಮುಕ್ತನಾಗ್ತಾನೆ. ಸಿಂಪಲ್ಲಾಗಿ ಹೇಳಬೇಕು ಅಂತ ಅದಷ್ಟೇ. ಹಾಗಾಗಿ ಇದಕ್ಕೆ ಹೆಸರು ಧನ್ಯಾಚಿಂತೆ ಅಂತ. ಇದು ಜ್ಞಾನ ಮಾರ್ಗವನ್ನು ಇದರೊಳಗೆ ಹೇಳ್ತಾರೆ. ಇದು ಆಗದೇ ಇದ್ದರೆ ಮುಂದಿನದು ಶುಕ್ಲ ಚಿಂತೆ ಅಂತ. ಯೋಗಾಭ್ಯಾಸದಿಂದ ಇಂದ್ರಿಯಗಳನ್ನು ಉಪಶಮನಗೊಳಿಸುವಂಥದ್ದು. ಅಂದರೆ ಯೋಗಾಭ್ಯಾಸ ಅಂದರೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ. ಮತ್ತು ನಾನು ಆಗ ಧ್ಯಾನ ಅಂತ ಹೇಳಿದ್ನಲ್ಲ, ಮನಸ್ಸನ್ನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, 8ನೇ ಮೊದಲು ಸಮಾಧಿ. ಹೀಗೆ ಮೊದಲ 5 ಬಾಹ್ಯ ಸಾಧನೆಗಳು ಮತ್ತು ಕೊನೆಯ 3 ಅಂತರಂಗ ಸಾಧನೆಗಳು. ಇವುಗಳನ್ನು ಒಂದಿಷ್ಟು ಆಚರಣೆಯಲ್ಲಿ ಇರಿಸ್ಕೊಂಡು ಸಂಕಲ್ಪ ವಿಕಲ್ಪಗಳನ್ನು ಸಂಪೂರ್ಣವಾಗಿ ನಾಶ ಹೊಂದುವ ಹಾಗೆ ಮಾಡಿಕೊಳ್ಳೋದು. ಸಂಕಲ್ಪ ಅಂದರೆ ಅದೇ ಮತ್ತು ಕಾಮನೆಗಳು, ವಿಕಲ್ಪ ಅಂದರೆ ಬೇಡ ಅಂತ, ಅಲಂಭಾವ, ಅಲಂ ಅಂದರೆ ಸಾಕು ಅಂತರ್ಥ, ಆ ಭಾವ. ಮನಸ್ಸು ಸದಾಕಾಲವೂ ಸಹ ತತ್ವನಿಷ್ಠವಾಗಿ ಇರುವ ಹಾಗೆ ಮಾಡಿಕೊಳ್ಳೋದು. ಒಂದು ನೆನಪಿಟ್ಕೊಳ್ಬೇಕು, ಆಸೆ ತುಂಬಿದ ಮನಸ್ಸು ತತ್ವನಿಷ್ಠ ಆಗುವುದಿಲ್ಲ. ಆಸೆಯನ್ನು ಕಳೆದುಕೊಂಡ ಮನಸ್ಸು ಮಾತ್ರ ತತ್ವದಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ಅದಕ್ಕೋಸ್ಕರಲೇ ಆ ಆಸೆಗಳನ್ನು ಸಾಧ್ಯವಾದ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ವಿಶೇಷವಾಗಿ ಹೇಳಿದಂಥ ಮಾತು.
ಶುಕ್ಲಗತಿ ಬೇಕು ಅಂತ ಬಯಸುವವರಿಗೆ ಅಂತ. ಅಂಥವರು ಹೀಗೆ ತತ್ವನಿಷ್ಠರಾಗ್ತಾರೆ. ಅಂತರಾತ್ಮ ಅಂದರೆ ಈ ಜೀವಾತ್ಮ ಅಂತ ನಾವೇನು ಕರಿತಾ ಇರ್ತೇವಲ್ಲ, ನಾನು ನಾನು ಎನ್ನುವಂಥ ಶಬ್ದಕ್ಕೆ ವಿಷಯನಾದ ಚೈತನ್ಯ ವಸ್ತು, ಅದು ಪರಮಾತ್ಮನಿಗಿಂತ ಬೇರೆ ಅಲ್ಲ. ಪರಮಾತ್ಮ ಅಂದರೆ ಹಿ ಈಸ್ ಯೂನಿವರ್ಸಲ್, ಜೀವಾತ್ಮ ಅಂದರೆ ಇಂಡಿವಿಜುವಲ್. ಯಾವ ಇಂಡಿವಿಜುವಲ್ಲು ಸಹ ಯೂನಿವರ್ಸಲ್ಗಿಂತ ಹೊರತಾಗಿ ಇಲ್ಲ. ನಾನು ಪದೇ ಪದೇ ಅರ್ಥ ಮಾಡಿಸೋದಕ್ಕೆ ಹೇಳ್ತೇನೆ. ಇಲ್ಲೊಂದು ಬಕೆಟ್ ಇದೆ, ಬಕೆಟ್ ಒಳಗಡೆಗೆ ಖಾಲಿ ಸ್ಪೇಸ್ ಇದೆ, ಆಮೇಲೆ ಕರೆಕ್ಟ್. ಆ ಬಕೆಟ್ನ ಹೊರಗಡೆಗೂ ಖಾಲಿ ಸ್ಪೇಸ್ ಇದೆ. ಪ್ರಶ್ನೆ ಇಷ್ಟೇ, ಬಕೆಟಿನ ಒಳಗಡೆ ಇರುವ ಸ್ಪೇಸು ಹೊರಗಡೆ ಸ್ಪೇಸು ಎರಡೂ ಬೇರೆ ಬೇರೆನೋ ಒಂದೇನೋ? ಅದಕ್ಕೆ ಕಷ್ಟ ಅನ್ನಿಸ್ತಾ ಇದೆಯಾ? ಈ ಕೊರೋನಾ ಎಷ್ಟೆಲ್ಲ ಉಪದ್ರವ ಮಾಡಿದೆ ನೋಡಿ. ಬಕೆಟಿನ ಒಳಗಡೆ ಇರುವ ಸ್ಪೇಸು, ಬಕೆಟಿನ ಹೊರಗಡೆ ಇರುವಂಥ ಸ್ಪೇಸು ಎರಡೂ ಬೇರೆ ಬೇರೆನಾ ಒಂದೇನಾ? ಒಂದೇ. ಆದರೆ ಬಕೆಟಿನ ಒಳಗಡೆ ಇರುವ ಸ್ಪೇಸು ಅಂತ ಯಾಕೆ ಹೇಳ್ತೇವೆ ಅಂದರೆ ಬಕೆಟು ಎನ್ನುವಂಥ ಉಪಾಧಿಯಿಂದಾಗಿ. ಸಿಂಪಲ್. ಈ ಹಾಲಲ್ಲಿರುವ ಸ್ಪೇಸು, ಇದರ ಆಚೆ ಕಡೆ ಇರುವಂಥ ಸ್ಪೇಸು ಎರಡೂ ಒಂದೇ. ನಾವು ಹಾಲು ಅಂತ ಈ ಆಕಾರ ಕೊಟ್ಕೊಂಡು ಹೇಳ್ತಾ ಇದ್ದೇವೆ ಅಷ್ಟೇ. ಹಾಗೆಯೇ ಅಂತಃಕರಣ ಎನ್ನುವಂಥ ಉಪಾಧಿಯಲ್ಲಿ ಇರುವಂಥ ಚೈತನ್ಯ ಜೀವಾತ್ಮ, ಹೊರಗಡೆಗೂ ಇರುವಂಥ ಅದೇ ಚೈತನ್ಯ ವಸ್ತು ಪರಮಾತ್ಮ. ಅದರ ಅನುಭವ ಅದು ಇಲ್ಲೇ ಆಗಬೇಕು. ಸ್ವಾರಸ್ಯ ಅಂದರೆ ಅದು ಅನುಭವಕ್ಕೆ ಬರುವುದು ಇಲ್ಲಿ ಅಂತಃಕರಣದಲ್ಲಿಯೇ, ಹೊರಗಡೆಗೆ ಬರೋದಿಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಈ ಜೀವಾತ್ಮ ಪರಮಾತ್ಮ ಎರಡೂ ಸಹ ಒಂದೇ ಅಂತ ಆ ತಾದಾತ್ಮ್ಯ ಭಾವದಿಂದ ಸ್ವರೂಪ ಚಿಂತನೆಯಲ್ಲೇ ಮಗ್ನನಾಗುವಂಥ ಚಿಂತೆಗೆ ಶುಕ್ಲ ಚಿಂತೆ ಅಂತ ಹೆಸರು. ಅಲ್ಲಿಗೆ ಇನ್ನೊಮ್ಮೆ ಹೇಳ್ತೇನೆ, ಆರ್ತ ಚಿಂತೆ, ರೌದ್ರ ಚಿಂತೆ, ಮತ್ತು ಪುನಃ ನಾಲ್ಕನೇದು ಧನ್ಯಾ ಚಿಂತೆ, ಮೂರನೇದು ಧನ್ಯಾ ಚಿಂತೆ, ನಾಲ್ಕನೇದು ಶುಕ್ಲ ಚಿಂತೆ, ಹೀಗೆ ಅಂತ. ದೇವಿ ಆ ಮೂರನೇದಂಥ ಧನ್ಯಾ ಚಿಂತೆಯಲ್ಲಿ ಜ್ಞಾನ ಮಾರ್ಗದ ದಾರಿಯಲ್ಲಿ ಹೋಗುವಂಥವರಿಗೆ ನೆನಪಿಗೆ ಬರುವಂತೆ ಮಾಡುವಂಥವಳು. ಆದ್ದರಿಂದ ಅವಳು ಧನ್ಯ ಅಂತ ಕರೆಸ್ಕೊಂಡಿದ್ದಾಳೆ. ಇನ್ನು ಫಲ ಹೇಳಬೇಕಲ್ಲ, ಮತ್ತು ಒಂದೊಂದಕ್ಕೂ ಸಹ ಈ 4 ತರಹದ ಚಿಂತೆಗೂ ಸಹ ಪ್ರತ್ಯೇಕವಾದಂಥ ಫಲವನ್ನು ಹೇಳಿದ್ದಾರೆ. ಆರ್ಥ ಚಿಂತನೆಯನ್ನು ಮಾಡುವವರು ಅವರು ತಿರ್ಯಗ್ಯೋನಿಗಳಲ್ಲಿ ಜನ್ಮವನ್ನು ಎತ್ತುತ್ತಾರೆ. ಹಾಗಂದರೆ ಅರ್ಥ ಆಗೋದಿಲ್ಲ. ತಿರ್ಯಕ್ ಹೊಟ್ಟೆ ಇಲ್ಲಿ, ಬಾಯು ಇಲ್ಲಿ, ಅಡ್ಡ ಅಂತ ಅರ್ಥ ತಿರ್ಯಕ್ ಅಂದರೆ. ನಮಗೇನಾಗಿದೆ, ಹೊಟ್ಟೆ ಇಲ್ಲಿ, ಬಾಯಿ ಇಲ್ಲಿ ಅಲ್ವಾ? ಲೋಕದ ಈ ಉತ್ಕೃಷ್ಟತೆ ನಿಕೃಷ್ಟತೆ ತೀರ್ಮಾನ ಆಗೋದು ಹೀಗೆ. ನಾವು ಇಲ್ಲಿ ಆಹಾರ ಹಾಕಿದರೆ ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ? ಕೆಳಗೆ ಬರುತ್ತೆ ಅಲ್ವಾ? ಹಾಗೇ ಇಟ್ಕೊಂಡಿಡೋಣ. ನೀವೊಂದು ನಾಯಿ ಸಾಕ್ತೀರಾ, ಆ ನಾಯಿಯ ಮುಖ ಮತ್ತು ಹೊಟ್ಟೆ, ಅಥವಾ ಕುದುರೆ ಅದರ ಹೊಟ್ಟೆ, ಹಸು ಅದರ ಹೊಟ್ಟೆ ಈಕ್ವಲ್ ಹೈಟಲ್ಲಿರುತ್ತೆ ತಾನೇ? ಅಥವಾ ಏನಾದ್ರು ಹೊಟ್ಟೆ ಕೆಳಗೆ ಮುಖ ಮೇಲಿರುತ್ತೆ ಅದಕ್ಕೆ? ಇಲ್ಲ. ಅಂದರೆ ಅವಳಿಗೆ ನೀವು ಬಾಯಲ್ಲಿ ಹಾಕಿದರೆ ಅದು ಹೀಗೆ ಅಡ್ಡವೇ ಪಚನ ಆಗೋದು ಅಲ್ವಾ? ಹಾಗಿದ್ರೆ ಮೇಲೆ ಹೋಗೋದು ಉಂಟಾ? ಮೇಲೆ ಹೋಗೋದು ಉಂಟು. ಗಿಡಗಳಿಗೆ ನೀವು ನೀರನ್ನು, ಗೊಬ್ಬರವನ್ನು ಬುಡಕ್ಕೆ ಹಾಕ್ತೀರಾ, ತುದಿಗೆ ಹಾಕ್ತೀರಾ? ಅದು ಕೆಳಗಿಂದ ಮೇಲಕ್ಕೆ ಸಕ್ ಮಾಡುತ್ತೆ, ಹೌದು ತಾನೇ? ಅಲ್ಲಿ ಏನು ಹೇಳ್ದಂಗಾಯ್ತು ಅಂದರೆ, ವೃಕ್ಷಗಳಿದ್ದು ಊರ್ಧ್ವಗತಿ, ಪ್ರಾಣಿಗಳಿದ್ದು ತಿರ್ಯಗ್ಗತಿ, ನಮ್ಮದು ಅಧೋಗತಿ. ಬೇಜಾರ ಮಾಡ್ಕೊಳ್ಬೇಡಿ, ನಾವೆಲ್ಲರ ಹಣೆ ಬರು ಒಂದೇ. ಅವನು ಜವಾನಾರು ಆಗಿರಲಿ, ದಿವಾನಾರು ಆಗಿರಲಿ. ಒಪ್ಕೊಳ್ತೀರಾ? ನಮಗೇನಾದ್ರು ತಿಂದಿದ್ದ ಮೇಲೆ ಹೋಗ್ಬಿಟ್ರೆ ಪರ್ಮನೆಂಟಾಗಿ ಹೋಗ್ಬಿಡ್ತಾನೆ ಅವನಷ್ಟೇ ಅಲ್ವಾ? ಹಾಗಾಗಿ ತಿರ್ಯಕ್ ಅಂದರೆ ಪ್ರಾಣಿಗಳು, ಪಕ್ಷಿ ಇರ್ಬೋದು, ಪ್ರಾಣಿ ಇರ್ಬೋದು,
ಈ ಆರ್ಥ ಚಿಂತನೆ ಮಾಡುವವರಿಗೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತಂದರೆ ಆ ಬಾಡಿ. ಬೇಕಾ ಇದು? ಅಕಸ್ಮಾತ್ಗೆ ನಾವು ಇಲ್ಲಿ ಅಂದರೆ ಈ ತಿರ್ಯಗ್ ಯೋನಿಯಲ್ಲಿ ಜನ್ಮವೆತ್ತಿದಾಗ ಹಿಂದಿನ ಸಂಸ್ಕಾರದಿಂದ ವೇದಾಂತ ಉಪನ್ಯಾಸ ಕೇಳೋಣ ಅಂತ ಇಲ್ಲೇನಾದ್ರು ಬಂದರೆ, ಒಂದು ನಾಯಿಯೋ ಅಥವಾ ಬೆಕ್ಕೋ ಹಾಗೆ ಬಂದರೆ ಅಲೋ ಮಾಡ್ತಾರಾ? ಇಲ್ಲ. ಅಂದರೆ ಯಾಕೆ ಹೇಳಿದೆ ಅಂದರೆ ಆ ಜನ್ಮದಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ. ನೋಡಿ, ಕೆಲವು ನಾಯಿಗಳು ದೇವಾಲಯದಲ್ಲೇ ಇರ್ತವೆ. ಇತ್ತೀಚೆಗೆ ಒಂದು ಚಿತ್ರ ನೋಡ್ತಿದ್ದೆ ನಾನು. ಅದು ಒಂದು ಹಸು, ಅದೊಂದು ಊರು, ಆ ಊರಲ್ಲಿ ಒಂದು ಹಾಳು ಬಿದ್ದ ಶಿವಾಲಯ. ಅದು ದಿನಾ ಬಂದು ಅದಕ್ಕೆ ಪ್ರದಕ್ಷಿಣೆ ಮಾಡುತ್ತೆ. ಅದಕ್ಕೆ ಯಾರು ಪಾಠ ಮಾಡಿದರು? ಇದು ಶಿವನ ಗುಡಿ, ನೀ ಪ್ರದಕ್ಷಿಣೆ ಮಾಡು ಅಂತ. ಮನುಷ್ಯರಿಗೆ ಬುದ್ಧಿ ಬರಲ್ಲ, ಅದಕ್ಕೆ ಬರುತ್ತೆ. ಏನು ಹೇಳುತ್ತೆ ಇದು? ಯಾವುದೋ ಜನ್ಮದ ಸಂಸ್ಕಾರ. ಅದರಲ್ಲೇನೋ ಅದು ಪ್ರದಕ್ಷಿಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆ ಕಡೆಗಾದರೆ ಅಕಸ್ಮಾತ್ ದುರ್ದೈವಶಾತ್ ಯಾವುದೋ ಒಂದು ಯವನರ ಏರಿಯಾದಲ್ಲಿ ಅದು ಹುಟ್ಟೇ ಬಿಡ್ತು ಅಂತ ಇಟ್ಕೊಳ್ಳಿ. ಯವನರಂದು ಗೊತ್ತಾಯ್ತಲ್ಲ, ಏನಾಗಬಹುದಿತ್ತು ಅಲ್ವಾ? ಅದಕ್ಕೋಸ್ಕರ ಮತ್ತೆ ಮತ್ತೆ ಗೀತೆಯಲ್ಲೂ ಭಗವಂತ ಹೇಳ್ತಾನೆ, ವೇದಾಂತ ವಿಚಾರವನ್ನು ಮಾಡಿದ್ದಿದೆಯಲ್ಲ ಅದು ವ್ಯರ್ಥ ಆಗುವುದಿಲ್ಲ. ಬೇರೆ ಎಲ್ಲ ಲೌಕಿಕ ವಿಚಾರವೂ ಸಹ ವ್ಯರ್ಥ ಆಗ್ತದೆ, ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಓವರ್ ಆಗೋದಿಲ್ಲ. ಕೆಟ್ಟ ಕೆಟ್ಟ ವಿಚಾರಗಳು ಹಾಗೇನೇ ಬರ್ತವೆ, ಸಂಸ್ಕಾರ ಅಂತ ಹೇಳ್ತೀವಲ್ಲ ನಾವಿನ್ನು, ಒಳ್ಳೆಯದು ಬರುತ್ತೆ, ಆದರೆ ಅಧ್ಯಾತ್ಮ ವಿಚಾರ ಮಾತ್ರ ಅದು ನಶಿಸೋದಿಲ್ಲ ಅಂತ. ಹಾಗಾಗಿ ಈ ಏನು ಆರ್ತಚಿಂತನೆಯನ್ನು ಮಾಡುವವರಿಗೆ ತಿರ್ಯಗ್ಯೋನಿಯಲ್ಲಿ ಜನ್ಮ, ಅಂದರೆ ಪ್ರಾಣಿ ಪಶು ಪಕ್ಷಿ, ಅದರೊಳಗೂ ತಹ್ಯವ ವ್ಯಾಘ್ರೋವ ವರಾಹೋವ ಯದ್ಯದ್ಭವಂತಿ ತದಾ ಭವಂತಿ ಉಪನಿಷತ್ತಿನ ಮಾತು. ಹುಲಿ ಆಗ್ಬೋದು, ಹಂದಿಯೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು ಹೀಗೆ ಅಂತ. ಮತ್ತು ಆ ಜನ್ಮ ಬಂದಾಗ ಮತ್ತು ನಾವು ವೈರಾಗ್ಯ ಬರ್ತದೆ ಅನ್ನೋದು ಸುಳ್ಳು. ಈಗಲೇ ಬರೋದಿಲ್ಲ. ಎಲ್ಲ ಇನ್ಸ್ಟ್ರೂಮೆಂಟ್ ಇಟ್ಟಿದ್ದಾನೆ ಈ ದೇಹದೊಳಗೆ. ಭಗವಂತನ ಸಾಕ್ಷಾತ್ಕಾರಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಇನ್ಸ್ಟ್ರೂಮೆಂಟು ಇದ್ದರೆ ಅದು ಮನುಷ್ಯ ದೇಹ ಮಾತ್ರ, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್. ಆದರೆ ಇಲ್ಲೇ ಇಲ್ಲದೆ ಇರೋದು ಅಲ್ಲಿ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಸರಿ, ಇನ್ನು ಎರಡನೇದು ರೌದ್ರ ಚಿಂತೆ ಮಾಡುವವರಿಗೆ ಅವರಿಗೆ ಅಧೋಗತಿ. ಅಧೋಗತಿ ಅಂದರೆ ಸೊಳ್ಳೆ, ಜಿರ್ಲೆ, ಹಲ್ಲಿ, ಪಲ್ಲಿ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇನ್ನೂ ಹೇಳಬೇಕು ಅಂದರೆ ಈ ಸ್ಯಾನಿಟರಿಗಳಲ್ಲಿ ಬದುಕುವಂತಹ ಹುಟ್ಟುವಂತಹ ಕ್ರಿಮಿಕೀಟಗಳು. ನೆಕ್ಸ್ಟ್ ಮೂರನೇ ಧನ್ಯ ಚಿಂತೆ. ಅವರಿಗೆ ಫಲ ಏನು? ದೇವಗತಿ. ದೇವಗತಿ ಅಂದರೆ ಅವರು ದೇವಲೋಕದ ಅನುಭವವನ್ನು ಪಡೆಯುವಂಥವ್ರು, ಅದು ಅವರಿಗೆ ಸಿಗುವಂಥದ್ದು. ಮತ್ತು ಶುಕ್ಲಗತಿ ಕೊನೆಯದುಂಟಲ್ಲ, ಅವರು ಮೋಕ್ಷವನ್ನು ಹೊಂದುತ್ತಾರೆ, ಅವರು ಮತ್ಪನ ವಾಪಸ್ಸು ಬರುವುದಿಲ್ಲ. ಗೀತೆ 8ನೇ ಅಧ್ಯಾಯದಲ್ಲಿ ಇದರ ಸಾರವನ್ನು ಹೇಳುವಂಥ 2 ಶ್ಲೋಕಗಳನ್ನು ನಾನು ಹೇಳಿದ್ದೆ, ಉಪನಿಷತ್ತಲ್ಲೂ ಬರುತ್ತೆ. ಅದು ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಸ್ವರ್ಗದ ಸುಖವನ್ನು ಅನುಭವಿಸಿ ವಾಪಸ್ ಬರ್ತಾರೆ. ದಟ್ ಈಸ್ ಕಾಲ್ಡ್ ದೇವಗತಿ. ಅದೇ ಈ ಧನ್ಯ ಚಿಂತನೆ ಅನ್ನುವಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಆರಂಭ ಮಾಡಿ ಇಷ್ಟು ಹೊತ್ತಿನವರೆಗೆ ಜಗನ್ಮಾತೆ ಧನ್ಯ ಅಂದರೆ ಆ ಧನ್ಯ ಚಿಂತನೆಯ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ಧನ್ಯ ಅಂತ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಾಗ ಕೊನೆಯ ಪಕ್ಷ ಒಂದೊಂದು ನಾಮಕ್ಕಿರುವಂಥ ಬಹಳಷ್ಟು ವಿವರಣೆಗಳಲ್ಲಿ ಅಷ್ಟು ವಿವರಣೆ ನಮ್ಮ ಮನಸ್ಸಿಗೆ ಬರದೇ ಇದ್ದರೂ ಸಹ ಇಂಥದ್ದು ಕೆಲವು ಆದರೂ ಸಹ ನಮ್ಮ ಮನಸ್ಸಿಗೆ ಬರ್ತಾ ಇದ್ದರೆ ಅಂದಿನ ಪಾರಾಯಣ ಸಾರ್ಥಕ ಆಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಸೌಭಾಗ್ಯ ಭಾಸ್ಕರದಲ್ಲಿ
ಹೇಳಿದಂತಹ ವಿವರಣೆಯನ್ನು ನಿಮ್ಮ ಮುಂದಿರಿಸಿದ್ದೇನೆ. ಮತ್ತು ಚಂದ್ರಿಕಾ ವ್ಯಾಖ್ಯಾನದ ವಿವರಣೆ ಒಂದು ಸ್ವಲ್ಪ ಉಳಿದು ಬಿಟ್ಟಿದೆ, ಅದನ್ನು ನೋಡೋಣ. ವಿದ್ಯೆ, ಐಶ್ವರ್ಯ, ಜ್ಞಾನಾದಿಗಳಿಂದ ಕೃತಾರ್ಥನಾದವನು ಧನ್ಯ. ಅಂದರೆ ಭೌತಿಕ ಪ್ರಪಂಚದ ಎಲ್ಲ ಸುಖದ ಜೊತೆಗೆ ಸಚ್ಚಿಂತನೆ, ಸಂಪತ್ತಿರುತ್ತೆ, ಸಚ್ಚಿಂತನೆ ಇರೋದಿಲ್ಲ. ಕೆಲವು ಚಿಂತನೆ ಇರುತ್ತೆ, ಸಂಪತ್ತಿರೋದಿಲ್ಲ. ಆ ಎರಡೂ ಮೇಳೈಸಿದಂಥ ವ್ಯಕ್ತಿಯನ್ನು ಧನ್ಯ ಅಂತ ಕರಿಬಹುದು ಅಂತ ಅವ್ರು ಹೇಳ್ತಾರೆ. ಪರದೇವತೆ ಅಂಥ ದೇವಿ ಈ ರೀತಿಯಾದಂತಹ ಅವಳು ಧನ್ಯತಾ ರೂಪದಲ್ಲಿ ವಾಸ್ತವಿಕವಾಗಿ ಅವಳಿಗಿದ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವಳು ಆಪ್ತ ಕಾಮಳು. ಆದ್ರೂ ಸಹ ಯಾವಾಗಲೂ ಅವಳು ಧನ್ಯಳೆ, ಯಾಕೆಂದರೆ ಅವಳು ಸಂಪತ್ತಿನ ಅಧಿದೇವತೆಯೂ ಹೌದು, ಮತ್ತು ಭಕ್ತರನ್ನು ಈ ಮಾರ್ಗದಲ್ಲಿ ಅನುಗ್ರಹಿಸುವವಳೂ ಸಹ ಹೌದು. ಆದ್ದರಿಂದ ಅವಳು ಯಾವಾಗಲೂ ಕೃತಾರ್ಥಳು, ಕೃತಕೃತ್ಯತ ನಿನ್ನೆ ಬಂದಿತ್ತಲ್ಲ, ಸಕ್ಸಸ್ಫುಲ್ ಅಂತ. ಆದ್ದರಿಂದ ಅವಳು ಧನ್ಯ ಅಂತ ಕರೆಸ್ಕೊಂಡಿದ್ದಾಳೆ. ಇದಿಷ್ಟು ಅವರ ವಿವರಣೆಯ ಒಂದು ಅಭಿಪ್ರಾಯ. ಮುಂದೆ 958ನೇ ನಾಮ ಧರ್ಮಿಣಿ ಅಂತ ಹೆಸರು, ಧರ್ಮಶೀಲಳು ಅಂತ. ಇವತ್ತು ಧರ್ಮಶೀಲಳು ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೊಂಡಿದ್ದಕ್ಕಿಂತ ಅಪಾರ್ಥ ಮಾಡ್ಕೊಂಡಿದ್ದೇ ಹೆಚ್ಚು. ಧರ್ಮ ಎನ್ನುವ ಶಬ್ದ ಒಂಥರ ಅಫೀಮಾಗಿಬಿಟ್ಟಿದೆ ಇವತ್ತು. ಮತ್ತು ಜನರಿಗೆ ನಮ್ಮ ಧರ್ಮ ಹೆಚ್ಚು, ನಮ್ಮ ಧರ್ಮ ಹೆಚ್ಚು ಅಂತ. ದುರ್ದಯ ಅಂದರೆ ಯಾರಿಗೂ ಅವರವ್ರ ಧರ್ಮದ ಸ್ವರೂಪ ಗೊತ್ತಿಲ್ಲ. ವೇದವ್ಯಾಸರು ಮಹಾಭಾರತದಲ್ಲಿ ಧರ್ಮದ ಬಗ್ಗೆ 2 ರೀತಿಯ ವಿವರಣೆಯನ್ನು ಕೊಡ್ತಾರೆ. ಒಂದು ದಶಕಂ ಧರ್ಮ ಲಕ್ಷಣಂ ಅಂತ, 10 ಲಕ್ಷಣಗಳಿಂದ ಕೂಡಿದ್ದು ಧರ್ಮ ಅಂತ ಹೇಳ್ತಾರೆ. ಅದಾದಮೇಲೆ ಇದು ತುಂಬ ಜನರಿಗೆ ಕಷ್ಟ ಅಂಥೇಳಿ ಅದನ್ನು ಮರ್ಜ್ ಮಾಡಿ 5ಕ್ಕೆ ಇಳಿಸ್ತಾರೆ. ಅಹಿಂಸಾ, ಸತ್ಯಂ, ಅಸ್ತೇಯಂ ಅಂತ ಶುರು ಮಾಡಿ ಶೌಚಂ, ಇಂದ್ರಿಯ ನಿಗ್ರಹ, ಇವಿಷ್ಟು ಧರ್ಮ ಅಂತ ಕರೀತಾರೆ ಅವರು. ನಾನು ಪದೇ ಪದೇ ಕೇಳ್ತೇನೆ, ಈ ಅಹಿಂಸಾ, ಸತ್ಯ, ಶೌಚ, ಇಂದ್ರಿಯ ನಿಗ್ರಹ ಇವೆಲ್ಲವೂ ಸಹ ಪ್ರತಿಯೊಂದು ದೇಶದ ಜನರಿಗೂ ಬೇಕು, ಪ್ರತಿಯೊಂದು ಜಾತಿಯವರಿಗೂ ಬೇಕು, ಮಾನವ ಕುಲಕ್ಕೆ ಬೇಕು. ಅವ್ರು ಹೇಳ್ತಾರೆ ಏತತ್ ಸಾಮಾಸಿಕಂ ಧರ್ಮಂ, ದಿಸ್ ಇಸ್ ದ ಕಾಮನ್ ಧರ್ಮ, ಎಲ್ಲರೂ ಇದನ್ನು ಅನುಸರಿಸಲೇಬೇಕು ಅಂತ. ಇವತ್ತೇನಾಗಿದೆ ನಮ್ಮಲ್ಲಿ, ಇದು ಬಿಟ್ಟು ಹೋಗಿದೆ. ಅವನು ಹಿಂಸೆ ಮಾಡೋದೇ ನನ್ನ ಧರ್ಮ ಅಂತಾನೆ. ನಮ್ಮ ಮೇಲಿನ ದ್ವೇಷವನ್ನು ಇನ್ಯಾವುದೋ ಪ್ರಾಣಿ ಮೇಲೆ ತೀರಿಸಿಕೊಡ್ತಾರೆ ಅಲ್ವಾ. ಅಂದರೆ ಒಂದೊಂದು ಸಲ ಅದನ್ನು ಇರಿವಾಗಲೂ ಸಹ ನಾನು ಒಬ್ಬ ಮೂರ್ತಿ ಪೂಜಕನನ್ನೇ ಸಾಯಿಸ್ತಾ ಇದ್ದೇನೆ ಅಂತ ಭಾವಿಸ್ತಾರೆ ಹೀಗೆ ಅಂತ. ಮತ್ತೆ ಹೇಳ್ತಾರೆ ಅವರು, ಹೀಗೆ ಎಷ್ಟು ಜನರು ಸಾಯಿಸಿದರೆ ಅವನಿಗೆ ಸ್ವರ್ಗ ಸಿಗತ್ತಂತೆ, 72 ಜನ ಸುಂದರಿಯರು ಸಿಗ್ತಾರಂತೆ. ಈಗ ಬಹಳಷ್ಟು ಜನ ಸುಂದರಿಯನ್ನು ಅನುಭವಿಸ್ತಾ ಇದ್ದಾರೆ. ವಿಚಾರರಹಿತವಾದಂಥದ್ದನ್ನು ಯಾವನಾರು ಒಬ್ಬ ವ್ಯಕ್ತಿ ಧರ್ಮ ಅಂತ ಕರೆಯೋದಿದ್ರೆ ಆ ಸಮುದಾಯಕ್ಕೆ ಮಾತ್ರ. ಇವರ ಸೋಕಾಲ್ಡ್ ಗುರುಗಳು ಹೇಗಿರ್ತಾರೆ ಕೇಳಿದರೆ ಉಪನಿಷತ್ತು ಹೇಳುತ್ತೆ, ಅಂಧೇನೈವ ನಿಯಮಾನ ಯಥಾಂಧಾಹ. ಒಬ್ಬ ಕುರುಡ ಇನ್ನು 4 ಜನ ಕುರುಡರಿಗೆ ಮುಂದ್ಗಡೆ ಪ್ರಪಾತ, ಹಳ್ಳ, ತಟ್ಟು, ದಿಣ್ಣೆ ಇದ್ರೂ ಸಹ ಇದು ಸರಿಯಾದ ದಾರಿ, ಇಲ್ಲೇ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದರೆ ಹೇಗಿರುತ್ತೋ ಹಾಗೆ ಇವರ ಸೋಕಾಲ್ಡ್ ಗುರುಗಳಿರ್ತಾರೆ. ನಾವು ಪ್ರತಿದಿನವೂ ಭಗವಂತನಿಗೆ ಈ 2ಕ್ಕಾದರೂ ಒಂದು ವಂದನಾರ್ಪಣೆ ಮಾಡಬೇಕು. ನಮ್ಮನ್ನು ಅಲ್ಲಿ ಹುಟ್ಟಿಸದೇ ಇರುವುದಕ್ಕೆ ಒಂದು ವಂದನಾರ್ಪಣೆ, ಇಲ್ಲಿ ಹುಟ್ಟಿಸಿದ್ದಕ್ಕೆ 1000 ಬಾರಿ ನಮನಗಳು, ಹೀಗೆ ಅಂತ ವಿಚಾರ ಮಾಡಿ, ಹೌದಾ ಅಲ್ವ ಅಂತ. ಯಾರಾದರೂ ನಿಮ್ಮ ತಲೆ ಮೇಲೆ ಹೀಗೆ ಮಾಡುವಂಥ ಆರ್ಡರ್ ಮಾಡ್ತಾರಾ? ನಿಮ್ಮ ಆಚರಣೆ ವಿಚಾರದಲ್ಲಿ, ನಿಮ್ಮ ಭಕ್ತಿಯ ವಿಚಾರದಲ್ಲಿ, ನಿಮ್ಮ ಶ್ರದ್ಧೆಯ ವಿಚಾರದಲ್ಲಿ ಇಲ್ಲ. ಗೀತೆಯಲ್ಲಿ ಕೊನೆಗೆ ಭಗವಂತ ಹೇಳಿಬಿಟ್ಟ, ಹೇಳೋದನ್ನು ಎಲ್ಲವನ್ನು ಹೇಳಿ ಹಿ ಹಾಸ್ ಗಿವನ್ ಫುಲ್ ಫ್ರೀಡಮ್. ಯಾರಿಗೆ? ಅರ್ಜುನನಿಗೆ. ಯಥಾ ಇಚ್ಛಸಿ ತಥಾ ಕುರು. ಯಾವ ಧರ್ಮದಲ್ಲಿ ಉಂಟ್ರು ಇದು? ಎಲ್ಲುಂಟು ಹೇಳಿ ನೋಡೋಣ ಅಲ್ವಾ.
ಇಂಥ ಪರಂಪರೆಯಲ್ಲಿ ಹುಟ್ಟಿದ್ದೇವೆ ಅನ್ನೋದಕ್ಕೆ ನಾವು ಅವನಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಹಾಗೆ ಅಂತ. ಅಲ್ಲ, ಹಾಗಲ್ಲ, ನಾನು ಹೇಳ್ದಂಗೆ ಕೇಳಬೇಕು ನೀನು, ಅಷ್ಟೇ ಮುಗಿದಾಯ್ತು. ಇಲ್ಲ ಅಂದರೆ ನಿನಗೆ ಸ್ವರ್ಗ ಇಲ್ಲ, 72 ಸುಂದರಿಯರು ಸಿಗೋದಿಲ್ಲ. ಪ್ರಾರಬ್ಧ ಇದು ಒಂದು ಧರ್ಮ ಹೇಳೋದಕ್ಕೆ. ಅಂಥವ್ರನ್ನ ನಾವಿಲ್ಲಿ ಇಟ್ಟುಕೊಂಡು ಅವ್ರ ಜೊತೆಗೆ ರಾಜಿ, ಒಪ್ಪಂದ, ಖಾಲಿ ಚೆಕ್ಕು ಎಲ್ಲ ವ್ಯವಹಾರ. ನಾನು ಏನು ಹೇಳ್ತಾ ಇದ್ದೆ ಎಂದು ಪ್ರಾಯಶಃ ನಿಮಗೆಲ್ಲ ಮನಸ್ಸಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಈಗ. ಹೀಗೆ ಆದರೆ ಜಗನ್ಮಾತೆ ಹಾಗಲ್ಲ, ಅವಳು ಧರ್ಮಶೀಲಳು. ಧರ್ಮಶೀಲಳು ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಧರ್ಮಶೀಲತ್ವ ಧರ್ಮಿಣಿ ಅಂತ ಅದರ ವಿವರಣೆ. ಅಂದರೆ ಆನಂದಾನುಭವ ನಿತ್ಯವಾದಂಥ ಸಿದ್ಧವಾದ ಧರ್ಮಗಳಿಗೆ ವಿಶೇಷವಾಗಿ ಧರ್ಮ ಅಂತ ಕರೆದಿದ್ದಾರೆ. ಅಂಥ ಧರ್ಮಸ್ವರೂಪದವಳು. ಇದು ಸಿದ್ಧ ಧರ್ಮ ಅಂತ ಕರೀತಾರೆ ಇದನ್ನು. ಯಾವುದೋ ಒಂದು ಆಚರಣೆ ಅಲ್ಲ, ಅಧ್ಯಾತ್ಮ ಚಿಂತನೆಗೆ ತೊಡಗಿ ಒಳಬಗೆಯಲ್ಲಿ ಅನುಭವಿಸುವ ಆನಂದ ಉಂಟಲ್ಲ, ಆ ಆನಂದಕ್ಕೆ ಹೆಸರು ಸಿದ್ಧ ಧರ್ಮ ಅಂತ. ಅದನ್ನು ನೀವು ಕಳಾಸಿಪಾಳ್ಯದಲ್ಲಿ, ಮೆಜೆಸ್ಟಿಕ್ಕಲ್ಲಿ 1 ತಿಂಗಳ ಉಪವಾಸ ಹೆಸರೊಳಗೆ ಕೊಚ್ಕೊಂಡು ತಿನ್ನೋದ್ರಿಂದ ಸುತಾರಾಮ್ ಬರೋದಿಲ್ಲ. ಅದು ಬರುವುದು ನಿರಂತರ ಅಂತರ್ಮುಖತೆಯಿಂದ, ಏಕಾಂತ ವಾಸದಿಂದ, ಚಿಂತನೆಯಿಂದ. ದೇವಿ ಅಂಥವಳಾದ್ದರಿಂದ ಅವಳ ಹೆಸರು ಧರ್ಮಿಣಿ ಅಂತ. ಅಥವಾ ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ವಾಸ್ತವಿಕವಾಗಿ ಅವಳಲ್ಲಿ ಯಾವ ಧರ್ಮವೂ ಇಲ್ಲ, ಅವಳು ನಿರ್ಧರ್ಮಕಳು. ಧರ್ಮ ಅಂದರೆ ಗುಣ. ಈ ಉದಾಹರಣೆಗೆ ನೀರಿದೆ, ನೀರಲ್ಲಿ ಏನು ಗುಣ ಇದೆ? ಸಿಹಿಯೋ ಸಿಹಿಯಲ್ಲ, ಖಾರವೋ ಖಾರ ಅಲ್ಲ, ಕೆಂಪೋ ಕೆಂಪಲ್ಲ, ಬಿಳುಪೋ ಬಿಳುಪಲ್ಲ. ಹೌದು ತಾನೆ? ಯಾವ ಗುಣವೂ ಇಲ್ಲ ಅದರೊಳಗೆ. ಆದರೆ ನೀವು ಅದಕ್ಕೆ ಕೆಂಪು ಬಣ್ಣವನ್ನು ಹಾಕಿದರೆ ಅದು ಕೆಂಪಾಗುತ್ತದೆ. ಕಪ್ಪು ಬಣ್ಣವನ್ನು ಸೇರಿಸಿದರೆ ಅದು ಕಪ್ಪು ನೀರಾಗ್ತದೆ. ನೀಲಿ ಬಣ್ಣವನ್ನು ಸೇರಿಸಿದರೆ ನೀಲಿ ಬಣ್ಣದ ನೀರಾಗ್ತದೆ. ಅದಕ್ಕೆ ಮೆಣಸಿನ ಪುಡಿ ಹಾಕಿದರೆ ಅದು ಖಾರ ಆಗ್ತದೆ. ಅದಕ್ಕೆ ಸಕ್ಕರೆಯನ್ನು ಹಾಕಿದರೆ ಅದು ಸಿಹಿ ಆಗ್ತದೆ. ನಿಂಬೆ ರಸ ಹಿಂಡಿದರೆ ಹುಳಿ ಆಗ್ತದೆ. ಪ್ರಶ್ನೆ ಎಷ್ಟೇ ಹಾಗಿದ್ರೆ ನೀರಿನಲ್ಲಿ ಇರುವಂಥ ನಿಜವಾದ ಗುಣ ಧರ್ಮ ಯಾವುದು? 1 ವರ್ಷ ಕೊಡ್ತೇನೆ, ವಿಚಾರ ಮಾಡಿ ಹೇಳಿ. ಹೆಚ್ಚು ಅಂದರೆ H2O ಅಂತ ಹೇಳ್ಬೋದು. ಹಂಗಂದ್ರೆ ಏನು ಅಂದರೆ ಮತ್ತೆ ಪುನಃ ವಿಚಾರ ಮಾಡಬೇಕಷ್ಟೇ ಅಲ್ವಾ? ಆದರೆ ಒಂದು ನೆನಪಿಟ್ಕೊಳ್ಳಿ, ಇದಿಲ್ಲದೆ ನೀವೇನೂ ಮಾಡೋಕ್ಕಾಗಲ್ಲ. ತಾಯಂದಿರಿಗೆ ಚೆನ್ನಾಗಿ ಗೊತ್ತು. ಟೀ ಮಾಡ್ತೀರಿ, ಮೊದಲು ಒಲೆ ಮೇಲೆ ಇಡೋದೇ ನೀರು ಅಲ್ವಾ? ಸರಿ, ಹಾಲು ಹಾಕಿದ್ರಿ, ಸೊಪ್ಪು ಹಾಕಿದ್ರಿ, ಏನೋ ಮಾಡಿದ್ರಿ. ಈಗ ಪ್ರಶ್ನೆ ಇಷ್ಟೇ, ಆ ನೀರು ಅದೇ ಟೀ ರೂಪದಲ್ಲಿರೋದು. ಭಾಳಷ್ಟು ಮನೆ ಟೀ ಕುಡಿದ್ರೆ ಅನಿಸುತ್ತೆ ಇಲ್ಲಿ ಟೀಗಿಂತ ನೀರೇ ಜಾಸ್ತಿ ಇದೆ ಅಂತ. ಬೇಜಾರು ಮಾಡ್ಕೊಳ್ಬೇಡಿ ಅಂತ ಅಲ್ವಾ? ಹಾಗೆ ಕಾಫಿ ಮಾಡ್ತೀರಿ ನೀವು ಅಲ್ವಾ? ಡಿಕಾಕ್ಷನ್ ಏನು ಹಾಕೋದೇನು? ಹೌದು ತಾನೆ? ಆ ನೀರಿಗೆ ತಾನೇ ಆಮೇಲೆ ರುಚಿ ಬಂದಿದ್ದು. ಅದು ಹಾಗಿದ್ರೆ ಅದು ಅದರ ಒರಿಜಿನಲ್ ಟೇಸ್ಟಾ? ಅಲ್ಲ. ಹಾಗಿದ್ರೆ ಹೊರಗಿನ ವಸ್ತುವನ್ನು ಸೇರಿಸಿಕೊಂಡಾಗ ಅದು ಅದೇ ಆಗಿ ತೋರುತ್ತೆ. ಪ್ರಶ್ನೆ ಇಷ್ಟೇ, ಯಾವ ಟೀಯಲ್ಲಿ ನೀರಿಲ್ಲ ಹೇಳಿ? ಯಾವ ಟೀಯಲ್ಲಿ, ಯಾವ ಕಾಫಿಯಲ್ಲಿ ನೀರಿಲ್ಲ ಹೇಳಿ? ಯಾವ ಸಾಂಬಾರಲ್ಲಿ ನೀರಿಲ್ಲ ಹೇಳಿ? ಯಾವ ಪಾಯಸದಲ್ಲಿ ನೀರಿಲ್ಲ ಹೇಳಿ? ಉಂಟಲ್ವಾ? ಆದರೆ ಅದು ಒಂದರಲ್ಲೂ ಸಹ ತಾನಿದ್ದೇನೆ ಅಂತ ಪ್ರತ್ಯೇಕವಾಗಿ ತೋರಿಸಿಕೊಳ್ಳುವುದಿಲ್ಲ. ಹೌದು ತಾನೆ? ಹಾಗೆಯೇ ಜಗನ್ಮಾತೆ ಚೈತನ್ಯ ರೂಪದಿಂದ ಪ್ರತಿಯೊಂದು ವಸ್ತುವಿನಲ್ಲೂ ಇದ್ದಾಳೆ. ಹೇಗೆ ಅಂದರೆ ನೀರಿನಂತೆ ನಿರ್ಧರ್ಮಕಳಾಗಿ ಇದ್ದಾಳೆ. ನೀವು ಬೆಣ್ಣೆ ಅಲಂಕಾರ ಮಾಡಿದರೆ ಹಂಗೆ ಬೆಣ್ಣೆ ಅಲಂಕಾರ. ನಮ್ಮಲ್ಲಿ ಹೇಳ್ತಾರಲ್ಲ ಭಾಳಷ್ಟು ಜನ ದೇವಸ್ಥಾನದಲ್ಲಿ, ಇವತ್ತು ದೇವರು ಎಷ್ಟು ತುಂಬ ಚೆನ್ನಾಗಿತ್ತು ಅಲ್ವಾ ಅಂತ. ಅವ್ರಿಗೆ ದೇವರು ಅಂದ್ರೆ ಅಷ್ಟೇ.
ದ್ರಾಕ್ಷಿ ಅಲಂಕಾರ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಅಂತ, ಪ್ರಸಾದ ಕೈ ಬಂದುಬಿಟ್ರೆ ಮತ್ತೂ ಚೆನ್ನಾಗಿರುತ್ತೆ ಅಂತ, ಗೋಡಂಬಿ ಅಲಂಕಾರ ಮತ್ತೂ ಚೆನ್ನಾಗಿರುತ್ತೆ ಅಂತ. ನಾನು ನಮ್ಮ ಜನರ ಮನಸ್ಸನ್ನು ಹೇಳ್ತಾ ಇದ್ದೇನೆ. ನಾವು ದೇವರನ್ನು ಹೇಗೆ ಕಾಣುತ್ತಿದ್ದೇವೆ ಕೇಳಿದರೆ, ಅದು ನಿರ್ಧರ್ಮಕ ಸ್ವರೂಪ ಅಂತ ಹೇಳಿದರೆ ನಮ್ಮ ಮನಸ್ಸು ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಉದಾಹರಣೆ ಕೊಡ್ತಿದ್ದೀನಿ ನಾನು. ಆದರೆ ನೀರನ್ನು ನೀವು ಬಿಟ್ಟು ಏನನ್ನು ಮಾಡಲಿಕ್ಕಾಗತ್ತೆ ಹೇಳಿ ಅಲ್ವಾ? ಹಾಗೇನೆ ಪ್ರತಿ ಒಂದರೊಳಗೂ ಸಹ ಉಂಟು. ನಮ್ಮ ಕಣ್ಣಿಗೆ ಕಾಣದೇ ಇದ್ದು ಮಾತ್ರಕ್ಕೆ ಇಲ್ಲ ಅಂತ ಹೇಳುವ ಜಾಯಮಾನ ನಮ್ಮದು. ಯಾವುದು ಕಣ್ಣಿಗೆ ತುಂಬ ಸುಂದರ ಕಾಣುತ್ತೋ ಅದೇ ದೇವರು ಅಂತ ಹೇಳೋರು. ಕಣ್ಣಿಗೆ ಕಾಣದೇ ಇದ್ದು ಮಾತ್ರಕ್ಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಬೆಳಗಾಗ್ತಾ ಇದ್ದು ಹಾಲು ತರ್ತೀರಿ ಅಲ್ವಾ? ನಿಮಗೆ ಆ ಹಾಲಲ್ಲಿ ಏನಾದ್ರು ತುಪ್ಪ ಖಂಡಿತ, ನೀವು ತುಪ್ಪ ಬೇರೆ ಸಪ್ರೇಟ್ ಪ್ಯಾಕೆಟ್ ತರ್ತೀರಿ ನೀವು, ಹೌದು ತಾನೆ? ಖಂಡಿತ ಕಾಣಲಿಲ್ಲ. ಸರಿ, ಮನೆಗೆ ಬಂದು ಕುದಿಸಿದ್ರಿ, ಕೆನೆ ಬಂತು. ಆ ಕೆನೆಯನ್ನು ಇಟ್ಟು ಹೆಪ್ಪಾಕಿದ್ರಿ, ಮೊಸರು ಆಯಿತು, ಕಡಿದ್ರೆ ಬೆಣ್ಣೆ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು? ತುಪ್ಪ ಕಾಯಿಸಿದರೆ, ಹೌದು ತಾನೆ? ಯಾಕೆ ಹೇಳಿದೆ ಕೇಳಿದರೆ, ಪ್ರಶ್ನೆ ಇಷ್ಟೇ, ಹಾಲಲ್ಲಿ ಈ ತುಪ್ಪ ಇಲ್ಲದೆ ಇದ್ದಿದ್ರೆ ಅದು ಯಾಕೆ ಬಂತು, ಹೇಗೆ ಬಂತು? ಲಾಜಿಕ್. ಈಗ ವಿಚಾರ ಮಾಡಿ. ಹೀಗೆ ಹೇಳಿದ್ರಿಂದ ಹಾಲಿನಲ್ಲಿ ತುಪ್ಪ ಇತ್ತು, ಅದರ ಪ್ರೋಸೆಸ್ ಮಾಡಿರಲಿಲ್ಲ ನಾವು. ಹಾಗೆ ಅಧ್ಯಾತ್ಮ ಚಿಂತನೆ ಎನ್ನುವಂತಹ ಭಗವದ್ ಅರಿವು ಅನುಭವಕ್ಕೆ ಬರಬೇಕಿದ್ರೆ ಈ ಪ್ರೋಸೆಸ್ಗಳು, ಮನಸ್ಸನ್ನು ಕಾಯಿಸುವ ಪ್ರೋಸೆಸ್ ನಡಿಬೇಕು. ತಪ ಆಲೋಚನೆ, ತಪಸ್ಸು ಅಂದ್ರೇ ಮನಸ್ಸನ್ನು ಬಿಸಿ ಮಾಡ್ಕೊಳ್ಳೋದು ಅಂತ ಅರ್ಥ. ಹಾಲನ್ನು ಕಾಯಿಸದೇ ಇದ್ದರೆ ಕೆನೆ ಕಟ್ಟೋದಿಲ್ಲ, ಕೆನೆ ಕಟ್ಟದೇ ಇದ್ದರೆ ಹೆಪ್ಪಾಗದೇ ಇದ್ದರೆ ಮೊಸರು ಆಗೋದಿಲ್ಲ, ಮೊಸರು ಆಗದೇ ಇದ್ದರೆ ಬೆಣ್ಣೆ ಬರೋದಿಲ್ಲ, ಬೆಣ್ಣೆ ಬರದೆ ತುಪ್ಪ ಆಗೋದಿಲ್ಲ. ಅಂದ ಮಾತ್ರಕ್ಕೆ ಯಾರಿಗಾರು ಒಬ್ರಿಗೆ ಧೈರ್ಯ ಉಂಟಾ ಹಾಲಲ್ಲಿ ತುಪ್ಪದ ಅಂಶ ಇಲ್ಲ ಅಂತ ಹೇಳೋದಕ್ಕೆ? ಹಾಗೆ ನೀವು ನೋಡಿದ್ರಾ? ನೋಡಲಿಲ್ಲ, ಕಾಣಲಿಲ್ಲ. ಯಾಕೆ ಕೇಳಿದರೆ ಅಲ್ಲಿ ಈ ಪ್ರೋಸೆಸ್ ಎನ್ನುವಂಥ ಸಾಧನೆ ನಡೆದಿಲ್ಲ. ಹಾಗಾಗಿ ನಮಗೆ ಅನುಭವಕ್ಕೆ ಬಂದಿಲ್ಲ. ಒಂದು ತೀರ್ಮಾನ ಮಾಡ್ಬೋದು, ಕಣ್ಣಿಗೆ ಕಾಣದೇ ಇದ್ದ ಮಾತ್ರಕ್ಕೆ ಇಲ್ಲ ಅಂತ ಹೇಳುವ ಮರುಳರ ಹಾಗೆ ನಾವು ಮಾತನಾಡಬಾರದು ಅಲ್ವಾ? ಈ ಪಂಚೇಂದ್ರಿಯಗಳಿಗೆ ಅರಿವಿಗೆ ಬರದೇ ಇರುವುದನ್ನು ಮನಸ್ಸು ಅರಿಯಬಲ್ಲದು, ಮನಸ್ಸಿನ ಅರಿವಿಗೂ ಮೀರಿದ್ದನ್ನು ಬುದ್ಧಿ ಅರಿಯಬಲ್ಲದು. ಆದರೆ ಎಂತಹದ್ದು ಕೇಳಿದರೆ, ಶಾಸ್ತ್ರ ಆಚಾರ್ಯ ಉಪದೇಶದಿಂದ ಸಂಸ್ಕಾರಗೊಂಡಂಥ ಮನಸ್ಸು ಅದನ್ನು ಅರಿಯೋದಕ್ಕೆ ಶಕ್ತಿ ಸಂಪನ್ನವಾಗತ್ತೆ. ಹಾಗಿಲ್ಲದೇ ಇದ್ದರೆ ಅದನ್ನು ಅರಿಯೋದಕ್ಕೆ ಆಗೋದಿಲ್ಲ. ಪದೇ ಪದೇ ಆಚಾರ್ಯರು ಹೇಳ್ತಾರೆ ಇದನ್ನು, ಉಪನಿಷತ್ತಲ್ಲೂ ಸಹ ಈ ಮಾತು ಬರುತ್ತೆ. ಯಾಕೆ ಹೇಳಿದೆ ಕೇಳಿದರೆ, ಅವಳು ಧರ್ಮಿಣಿ, ವಾಸ್ತವಿಕವಾಗಿ ಅವಳು ನಿರ್ಧರ್ಮಕ್ಕಳು, ಯಾವ ಧರ್ಮವೂ ಇಲ್ಲ, ಆದರೆ ಎಲ್ಲ ಧರ್ಮಗಳು ಅವಳಲ್ಲಿ ಆರೋಪಿತವಾಗಿ ಕಾಣ್ತಾ ಇರ್ತವೆ. ಈ ಆರೋಪಿತವಾದಂಥ ಧರ್ಮಗಳಿಂದಾಗಿ ಅವಳು ಮರೆಮಾಚಿಕೊಂಡು ಇರ್ತಾಳೆ. ಹೇಗೆ ಸಾಂಬಾರಿನಲ್ಲಿರುವಂಥ ನೀರು ನಮಗೆ ಅನುಭವಕ್ಕೆ ಬರೋದಿಲ್ವಾ? ಕಾಣ್ತದೆಯಾ? ಇಲ್ಲ. ಕಾಫಿಯಲ್ಲಿರುವಂಥ ನೀರು ಕಾಣೋದಿಲ್ವಾ? ಟೀಯಲ್ಲಿರುವ ನೀರು ಕಾಣೋದಿಲ್ವಾ? ಪಾಯಸದಲ್ಲಿರುವ ನೀರು ಕಾಣೋದಿಲ್ವಾ? ಅಂದ ಮಾತ್ರಕ್ಕೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ವಾ? ಹಾಗೆ ಅವಳು ಧರ್ಮಿಣಿ ಅಂದರೆ ಆರೋಪಿತವಾದಂಥ ಧರ್ಮಗಳಿಂದ ಕೂಡಿದವಳು. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಅವರ ವಿವರಣೆ ನೋಡಿ. ಏನೆಲ್ಲ ಒಬ್ಬರಿಗೆ ಹೊಳಿದೇ ಇರೋದು ಇನ್ನೊಬ್ಬರಿಗೆ ಹೊಳೆಯುತ್ತೆ ಅಂತ ಹೇಳಿದಾಗ ಹೌದು ಹೌದು ಅಂತ ಅನಿಸುತ್ತೆ ನಮಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ 59ನೇ ನಾಮ ಧರ್ಮವರ್ಧಿನಿ ಅಂತ. ಅಂದರೆ ಧರ್ಮವನ್ನು ವೃದ್ಧಿಗೊಳಿಸುವವಳು. ಧರ್ಮಂ ವರ್ಧಯತೀತಿ ಧರ್ಮವರ್ಧಿನಿ ಅಂತ ಈ ನಾಮದ ವಿವರಣೆ. ಧರ್ಮ ಅಂದರೆ ಏನು ಅಂದರೆ, ನಾನು ಆಗ ಹೇಳಿದ್ದೆ ಮಹಾಭಾರತದಲ್ಲಿ ವೇದವ್ಯಾಸ ಹೇಳಿದಂತಹ ಧರ್ಮಕ್ಕೆ 5 ಮುಖಗಳು ಅಂತ. ಮತ್ತು ನಾನು ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಪ್ರಸ್ತುತ ವ್ಯಾಖ್ಯಾನದಲ್ಲಿ ಬೇರೆಯವರು ಹೇಳಿದ್ದಾರೆ, ಹಾಗೆ ಅದನ್ನೇ ಹೇಳ್ತೇನೆ ಈಗ ಅಂತ. ನೋಡೋಣ. ಇದಕ್ಕೆ ವಾಮನ ಪುರಾಣ ಧರ್ಮದ ಲಕ್ಷಣವನ್ನು ಹೇಳುತ್ತೆ. ಏನು ಹೇಳುತ್ತೆ?
ಜಿತೇಂದ್ರಿಯತ್ವಂ ನಂಬರ್ 1, ಶೌಚಂ ಮಾಂಗಲ್ಯಂ ಭಕ್ತಿರೇವ ಚ ಶಂಕರೇ ಭಾಸ್ಕರೇ ದೇವ್ಯಾಂ ಧರ್ಮೋಯಂ ಮಾನುಷ ಸ್ಮೃತಃ. ಇಷ್ಟನ್ನು ಧರ್ಮ ಅಂತ ಕರೆದಿದ್ದಾರೆ. ಅಂದರೆ ಏನು ಇದರ ಅರ್ಥ? ಜಿತೇಂದ್ರಿಯತ್ವ. ಈ ಶಬ್ದ ಕೇಳಿದರೆ ಕೆಲವು ಜನರಿಗೆ ಅಲರ್ಜಿ ಆಗುತ್ತೆ. ಇಂದ್ರಿಯಗಳನ್ನು ನಿಗ್ರಹಿಸು. ಇಂದ್ರಿಯಗಳನ್ನು ನಿಗ್ರಹಿಸು ಅಂದರೆ ಮತ್ಪುನಃ 2. ಪ್ರತಿಯೊಬ್ಬರಿಗೂ ಸಹ ಈ 2 ತರಹದ ಇಂದ್ರಿಯಗಳಿರುತ್ತೆ. ಒಂದು ಬಾಹ್ಯೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಇವು. ಇದರ ಜೊತೆಗೆ ಮತ್ತು ಕರ್ಮೇಂದ್ರಿಯಗಳು ಅಂತ 5 ಉಂಟು. ಮಾತು, ಮತ್ತು ಕರ, ಕೈ, ಕಾಲು, ಮತ್ತು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಜನನೇಂದ್ರಿಯ ಮತ್ತು ಗುದದ್ವಾರ. ಈ 5 ಕರ್ಮೇಂದ್ರಿಯಗಳು. ಇವುಗಳನ್ನು ನಿಗ್ರಹಿಸು. 5 ಜ್ಞಾನೇಂದ್ರಿಯಗಳನ್ನು ನಿಗ್ರಹಿಸು. ಇಷ್ಟನ್ನು ನಿಗ್ರಹಿಸಿದಾಗ ಅದಕ್ಕೇನು ಬಾಹ್ಯೇಂದ್ರಿಯ ನಿಗ್ರಹ ಅಂತ ಕರೀತಾರೆ. ದಮ ಅಂತ ಕರೀತಾರೆ ಅದನ್ನು, ದಮನ. ಇದರ ಒಳಗೆ ಇನ್ನೊಂದುಂಟು, ಮನಸ್ಸು ಅಂತ. ಇವುಗಳನ್ನೆಲ್ಲ ಪ್ರಚೋದಿಸುವುದು ಅದೇನೆ. ಅದನ್ನು ಕಂಟ್ರೋಲ್ ಮಾಡುವುದು ಶಮ. ದಟ್ ಈಸ್ ಕಾಲ್ಡ್ ಅಂತರಿಂದ್ರಿಯ ನಿಗ್ರಹ. ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ, ಬಲವಂತವಾಗಿ ಈ ಬಾಹ್ಯೇಂದ್ರಿಯಗಳನ್ನು ನಿಗ್ರಹಿಸಿಬಿಡ್ತಾರೆ. ಕಣ್ಣು ಮುಚ್ಕೊಂಡಿರ್ತಾರೆ, ಏನೂ ನೋಡಬಾರ್ದು ಅಂತ, ಕಿವಿ ಕೇಳಬಾರ್ದು ಅಂತ, ಹೀಗೆ ಅಂತ. ಇದಕ್ಕೆ ಗೀತಾಚಾರ್ಯ ಬಹಳ ಸುಂದರವಾದ ಒಂದು ದೃಷ್ಟಾಂತ ಕೊಡ್ತಾನೆ. ನೀನು ಮನಸ್ಸನ್ನು ನಿಗ್ರಹಿಸದೆ ಕೇವಲ ಬಾಹ್ಯೇಂದ್ರಿಯಗಳನ್ನು ಅಷ್ಟೇ ನಿಗ್ರಹಿಸಿದರೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗೆ ಏನೂ ಆಗೋದಿಲ್ಲ, ಒಂದು ಪ್ರಯೋಜನ ಆಗ್ತದೆ. ಏನಂದರೆ, ಗೋಡೆ ಒಳಗಡೆಗೆ ಇಲಿಯನ್ನು ಇಟ್ಟು ಹೊರಗಡೆಯಿಂದ ಪ್ಲಾಸ್ಟರ್ ಮಾಡಿದ್ರೆ ಹಾಗಿರುತ್ತೋ ಹಾಗಿರುತ್ತೆ. ನೀವು ಅದು ಮಾಡಿದ ಬಿಲವನ್ನು ಒಂದು ಕಡೆಗೆ ಪ್ಲಾಸ್ಟರ್ ಮಣ್ಣು ತುಂಬಿ ಪ್ಲಾಸ್ಟರ್ ಮಾಡಿ ಮುಚ್ಚಿತೀರಿ. ನಾಳೆ ಬೆಳಗಾಗಷ್ಟೊತ್ತು ಇನ್ನೊಂದು ಕಡೆ ಅದು ಏನು ಮಾಡುತ್ತೆ, ಓಪನ್ ಮಾಡುತ್ತೆ. ಹಾಗಾಗಿ ಮನಸ್ಸನ್ನು ಅಂತರಿಂದ್ರಿಯವನ್ನು ನಿಗ್ರಹಿಸದೆ ಕೇವಲ ಬಾಹ್ಯೇಂದ್ರಿಯಗಳನ್ನಷ್ಟೇ ನಿಗ್ರಹಿಸುವುದರಿಂದ ಅಧ್ಯಾತ್ಮ ಸಾಧನೆ ಆಗೋದಿಲ್ಲ. ಹಾಗಾಗಿ ಮನಸ್ಸನ್ನು ನಿಗ್ರಹಿಸುವುದೇ ನಿಜವಾದ ನಿಗ್ರಹ. ಅದನ್ನು ನಿಗ್ರಹಿಸಿ ಬಿಟ್ಟರೆ ಆಗ ಈ 5 ಇಂದ್ರಿಯಗಳು ಪ್ಲಸ್ 5 10 ಇಂದ್ರಿಯಗಳು ಅವು ತೆಪ್ಪಗಿರ್ತವೆ. ಅವು ಏಕೆಂದರೆ ಈ 10 ಇಂದ್ರಿಯಗಳಿಗೆ ಮನಸ್ಸೇ ಒಂಥರ ಕ್ವೀನ್ ಇದ್ದ ಹಾಗೆ. ಹಾಗಾಗಿ ಅವ್ರು ಹೇಳ್ತಾರೆ, ಜಿತೇಂದ್ರಿಯತ್ವಂ, ಸಾಧ್ಯವಾದಷ್ಟು ಇಂದ್ರಿಯಗಳನ್ನು ನಿಗ್ರಹಿಸು. ಬೇಜಾರ ಮಾಡ್ಕೊಳ್ಬೇಡಿ. ನಾವು ಬಹಳಷ್ಟು ಸಲ ಹಸಿವೆ ಆಗದೇ ಇದ್ದರೂ ತಿಂತೇವೆ. ಯಾರಿಗಾಗಿ ಕೇಳಿದ್ರೆ ನಾಲಿಗೆಗಾಗಿ. ಬಹಳಷ್ಟು ಸಲ ಕಾಫಿ ಕುಡಿತೇವೆ, ಬೇಕಾಗಿರೋದಿಲ್ಲ, ಕಂಪನಿಗೆ ಅಂತ ಕುಡಿತೇವೆ. ಆಮೇಲೆ ಒಂಥರ ಕಾಫಿ ಟ್ಯಾಂಕ್ ಆಗಿಬಿಡುತ್ತೆ ಹೊಟ್ಟೆ. ಅವನೇ ನಡೆದಾಡುವ ಕಾಫಿ ಹೀಗೆ ಅಂತ. ಅದು ಕುಡಿದ ತಪ್ಪಿಗೆ ಮತ್ತೆ ಪುನಃ ಕರ್ಮೇಂದ್ರಿಯಗಳಿಗೆ ಕೆಲಸ ಕೊಡಬೇಕು ಅಲ್ವಾ. ಹಾಗಾಗಿ ಅಧ್ಯಾತ್ಮ ಸಾಧನೆಯಲ್ಲಿ ಆಹಾರ ಅದು ಹಿತಮಿತ ಮೇಧ್ಯಾಶನಂ. ಹಿತಂ ಮತ್ತು ಮಿತವಾದ ಆಹಾರ ಉಂಟಲ್ಲ, ಅದು ಅನಿವಾರ್ಯ. ಅದು ಸಹ ಜಿತೇಂದ್ರಿಯತ್ವದ ಒಂದು ಭಾಗ. ಹಾಗಾಗಿ ಆ ಜಿತೇಂದ್ರಿಯತ್ವಂ ಅನ್ನೋದು ಮೊದಲನೇ ಲಕ್ಷಣ. ಮತ್ತು ಶೌಚಂ, ಇಂದ್ರಿಯಗಳನ್ನು ಶುಚಿಯಾಗಿ ಇರಿಸಿಕೊಳ್ಳುವುದು. ಇಂದ್ರಿಯಗಳನ್ನು ಶುಚಿಯಾಗಿ ಇರಿಸಿಕೊಳ್ಳುವುದು ಅಂದರೆ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಜಲಾದಿಗಳಿಂದ ಇಂದ್ರಿಯಗಳನ್ನು ಶುಚಿಗೊಳಿಸುವುದು. ಮೃತ್ ಅಂದರೆ ಮಣ್ಣು, ಶುದ್ಧವಾದಂಥ ಮಣ್ಣಿನಿಂದ. ಇವತ್ತು ಅದಕ್ಕೆ ಬೇಗ ಬೇರೆ ಸೌಲಭ್ಯಗಳು ಬಂದಿವೆ. ಶುಚಿಯಾಗಿ ಇರಿಸಿಕೊಳ್ಳುವಂತಹದ್ದು ಇದು ಶೌಚ, ಶುಚಿತ್ವ. ಒಳಗಡೆ ಮನಸ್ಸೊಂದು ಉಂಟಲ್ಲ, ಇದನ್ನು ಶುಚಿಯಾಗಿ ಇಡೋದು ಹೇಗೆ ಹೇಳಿದ್ರೆ, ಕೆಟ್ಟ ವಿಚಾರ ಬಂದ ತಕ್ಷಣ ನಾನು ಹೀಗೆ ವಿಚಾರ ಮಾಡಬಾರ್ದು, ನಾನು ಇದನ್ನು ಮಾಡಬೇಕು ಅಂಥೇಳಿ ಕೆಟ್ಟ ವಿಚಾರವನ್ನು ಪಕ್ಕಕ್ಕೇರಿಸಿ ಅದಕ್ಕೆ ಉತ್ತಮ ವಿಚಾರವನ್ನು ಕೊಡುವುದೇ ಮನಸ್ಸಿನ ಶುಚಿತ್ವ. ಜಿತೇಂದ್ರಿಯತ್ವ ಮತ್ತು ಶುಚಿತ್ವ 2 ಇವೆಲ್ಲ ಧರ್ಮ, ನಾವು ಮರಿಬಾರ್ದು. ಯಾವ ಜಾತಿಯವ್ರಿಗೆ ಬೇಡ ಇದು, ಯಾವ ಪ್ರದೇಶದವ್ರಿಗೆ ಬೇಡ ಇದು,
ಯಾವ ದೇಶದವರಿಗೆ ಬೇಡ ಇದು? ನಾನು ಅದಕ್ಕೋಸ್ಕರ ಹೇಳ್ತೇನೆ, ನಮ್ಮ ದೇಶದಲ್ಲಿ ಹೇಳುವ ಧರ್ಮ ಅನ್ನೋದು ಒಂದು ಜನಾಂಗಕ್ಕೆ, ಒಂದು ಪ್ರದೇಶಕ್ಕೆ ಸೀಮಿತವಾದದ್ದಲ್ಲ. ಇದೇ ನಮ್ಮ ಧರ್ಮದ ವಿಶೇಷತೆ. ನೆಕ್ಸ್ಟ್ ಮುಂದೆ, ಮಾಂಗಲ್ಯಂ ಭಕ್ತಿರೇವಚ, ಅನುಗಾಲವೂ ಸಹ ಮಾಂಗಲ್ಯಂ ಮಂಗಳಕರವಾದ ಸದ್ವಿಚಾರವನ್ನು ಮಾಡೋದು, ಕೆಟ್ಟದ್ದನ್ನು ಬರದೇ ಇರುವಾಗೆ ಒಳ್ಳೆಯದನ್ನು ಮಾಡುವಂತಹದ್ದು. ಮತ್ತು ಮಾಂಗಲ್ಯ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ, ಈ ಮಾಂಗಲ್ಯ ಅಂತ ಅರ್ಥ ಅಲ್ಲ, ಆತ್ಮಹಿತ ಚಿಂತನೆ. ಅಂದರೆ ನನ್ನ ಆತ್ಮೋದ್ಧಾರ ಹೇಗಾದೀತು ಅಂತ ವಿಚಾರ ಮಾಡುವಂಥದ್ದು ಉಂಟಲ್ಲ, ಅದು ಆತ್ಮಹಿತೇಚ್ಛ, ಅದರ ಹೆಸರು ಮಾಂಗಲ್ಯಂ ಅಂತ. ಮತ್ತು ಮುಂದುವರೆದು ಭಕ್ತಿರೇವಚ, ಭಕ್ತಿ ಯಾರ್ಯಾರಲ್ಲಿ ಅಂತ ಕೇಳಿದರೆ ಶಂಕರ, ಭಾಸ್ಕರ ಮತ್ತು ದೇವಿ, ಈ ಮೂರಲ್ಲಿ ಇರಿಸು. ಮತ್ತು ಬೇರೆಯವ್ರನ್ನ ದ್ವೇಷ ಮಾಡಬೇಕು ಅನ್ನೋದು ಅರ್ಥ ಅಲ್ಲ. ಮತ್ತು ಹಾಗೆ ಈ ಮೂರನ್ನೇ ಯಾಕೆ ಹೇಳ್ತಾರೆ ಅಂತಂದರೆ ಕಾರಣ ಉಂಟು. ನಾನು ಹೇಳಿದ್ದನ್ನೆಲ್ಲ ನೀವು ಒಪ್ಕೊಳ್ಬೇಕು ಅಂತಿಲ್ಲ, ನಿಮಗಿಷ್ಟ ಅದರ ಮಾತ್ರ ಒಪ್ಕೊಳ್ಳಿ. ವಾಸ್ತವಿಕವಾಗಿ ಶಂಕರನ ಆರಾಧನೆಯಿಂದ ಎಲ್ಲ ದೇವತೆಗಳ ಆರಾಧನೆ ಆಗಿಬಿಡ್ತದೆ. ಯಾಕೆ ಅಂತಂದರೆ, ಹಿಂದೂ ಇಲ್ಲೇ ಹೇಳಿದ್ದೇನೆ, ಶಂಕರ ಅಂದರೆ ಶಿವ, ಶಿವನ ಆರಾಧನೆಯಿಂದ ಶಿವೆಯ ಆರಾಧನೆಯೂ ಆಗ್ತದೆ. ಯಾಕೆಂದರೆ ಶಿವನನ್ನು ಬಿಟ್ಟು ಶಿವೇ ಇಲ್ಲ, ಶಿವೆಯನ್ನು ಬಿಟ್ಟು ಶಿವ ಇಲ್ಲ. ಒಂದು ಅಂದರೆ ಅವನ ಆರಾಧನೆ ದೇವಿ ಆರಾಧನೆಗೆ ಸೇರಿಬಿಡ್ತದೆ, ಎರಡು. ಇನ್ನು ವಿಷ್ಣು ಶಂಕರ ನಾರಾಯಣ ಹರಿಹರ, ಅವರಲ್ಲಿ ಭೇದ ಅನ್ನೋದಿಲ್ಲ. ಅವರಿಬ್ಬರು ಆತ್ಮೀಯ ಗೆಳೆಯರು ಕೂಡ. ಹಾಗಾಗಿ ಆ ಹರಿಹರ ಎನ್ನುವ ಶಬ್ದವೇ ಹೇಳುತ್ತೆ ಹರಿಹರಪುರ ಅಲ್ವಾ. ಅಲ್ಲಿ ನೋಡಿ, ಇವತ್ತಿಗೂ ಸಹ ಒಂದೇ ವಿಗ್ರಹದಲ್ಲಿ ಎರಡು ಆಕಾರ, ಒಂದು ಕಡೆಗೆ ವಿಷ್ಣು, ಇನ್ನೊಂದು ಕಡೆಗೆ ಶಿವ. ಹಾಗಾಗಿ ಶಿವನ ಆರಾಧನೆಯಿಂದ ವಿಷ್ಣುವಿನ ಆರಾಧನೆಯೂ ಆಗತ್ತೆ. ಮೂರನೇದಾಯಿತು. ಅದಾದಮೇಲೆ ನೆಕ್ಸ್ಟ್ ಗಣಪತಿ, ನಮ್ಮಲ್ಲಿ ಪಂಚಮೂರ್ತಿಗಳು ಅಂತ ಕರೀತಾರಲ್ಲ. ಮತ್ತು ಅಪ್ಪ ಅಮ್ಮನಿಗೆ ಮಾಡಿದರೆ ಮಗನಿಗೂ ಇನ್ವಿಟೇಷನ್ ಕೊಟ್ಟಂಗೆ ಮದುವೆ ಕರ್ಲಿಕ್ಕೆ ಹೋಗ್ತೇವೆ. ಹಿರಿಯರಿಗೆ ತಾನೇ ಮೊದಲು ಕೊಡೋದು, ಅಥವಾ ಮಕ್ಕಳಿಗೆ ಮೊದಲು ಕೊಡ್ತೀರಾ? ಇವತ್ತು ಪ್ರಾಯಶಃ ಅವರಿಗೆ ಮೊದಲು ಕೊಡ್ಬೋದು, ಗೊತ್ತಿಲ್ಲ ನನಗೆ. ಯಾಕೆಂದರೆ ಒಬ್ಬೊಬ್ಬರೇ ಇರೋದಲ್ವಾ, ಅದಕ್ಕೋಸ್ಕರ ಭಾಳ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅವರನ್ನು ಅಂತ. ಅದು ಅವರವರಿಗೆ ಬಿಟ್ಟಿದ್ದು, ಅದಷ್ಟೆ. ನಮ್ಮ ನಿಯಮ ಒಂದೇ, ತಲೆಗೆ ಸ್ನಾನ ಮಾಡಿದರೆ ಕಾಲಿಗೆ ನೀರು ಬಂದೇ ಬರ್ತದೆ. ಅದನ್ನು ಬೆಳೆಸ್ಕೊಳ್ಳಿ ಹೇಗೆ ಅಂತ. ಹಾಗಾಗಿ ಶಿವನ ಆರಾಧನೆಯಿಂದ ಗಣಪತಿ ಮತ್ತು ಗಾಣಪತ್ಯ, ಷಣ್ಮುಖನ ಆರಾಧನೆಯೂ ಆಗ್ತದೆ, ಅಲ್ಲಿ ಬಂತು. ಮತ್ತು ಸೂರ್ಯನ ಆರಾಧನೆಯೂ ಆಗುತ್ತದೆ. ಯಾಕೆಂದರೆ ಶಿವನ ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ ಅಲ್ವಾ. ಅಲ್ಲಿಗೆ ಎಲ್ಲರ ಆರಾಧನೆಯೂ ಆಯಿತು. ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಮತ್ತು ಭಾಸ್ಕರ ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದೀರಿ ಅಂತ. ಯಸ್, ಶಿವನ ಆರಾಧನೆಯಲ್ಲಿ ಭಾಸ್ಕರನ ಆರಾಧನೆ ಅಂತರ್ಗತವಾದರೂ ಸಹ ನಮಗೆ ಭಾಸ್ಕರ ಎಷ್ಟು ಬೇಗ ಕಣ್ಣಿಗೆ ಕಾಣ್ತಾನೋ ಅಷ್ಟು ಬೇಗ ಶಿವನ ಸ್ವರೂಪ ಕಣ್ಣಿಗೆ ಕಾಣುವುದಿಲ್ಲ ಅಲ್ವಾ. ಮತ್ತು ನಾವು ಪ್ರತಿ ಸಲವೂ ಏನಾದರೂ ಹೇಳಬೇಕು, ಸಮರ್ಥನೆ ಮಾಡಬೇಕಿದ್ರೆ, ಏನೋ ಭಗವಂತ ಮಾಡ್ದಂಗೆ ಆಗಲಿ, ಕೈ ಹಿಂಗಂತೇವೆ ನಾವು. ಭಗವಂತ ಮಾಡ್ದಂಗೆ ಆಗಲಿ ಅಂತ ಹಿಂಗೆ ಮಾಡ್ತೇವೆ, ಯಾಕೆ ಮಾಡೋದಿಲ್ಲ? ಅಂದರೆ ನಾವು ಪ್ರತಿದಿನವೂ ಸಹ ಧಿಯೋ ಯೋನಃ ಪ್ರಚೋದಯಾತ್, ನನ್ನ ಬುದ್ಧಿಯನ್ನು ಪ್ರಚೋದಿಸುವಂತೆ ಕೇಳುವುದು ನೇರ ಯಾರನ್ನು ಕೇಳಿದರೆ ಅವನನ್ನೇ. ಬುದ್ಧಿಯನ್ನಷ್ಟೇ ಅಲ್ರಿ, ಪ್ರಪಂಚದ ಸಸ್ಯ ಸಂಕುಲ ಬೆಳಿಬೇಕು ಅಂತಂದರೆ ಪ್ರತಿಯೊಂದಕ್ಕೂ ವಿಟಮಿನ್ ಡಿ ಅನಿವಾರ್ಯ. ಅದನ್ನು ರಾಶಿಯಾಗಿ ದಂಡಿಯಾಗಿ ಕೊಡೋನು ಯಾರು? ಅವನು. ಅದಕ್ಕಿಂತ ಹೆಚ್ಚಿಗೆ ಆರೋಗ್ಯ ಬೇಡ ಅಂತ ನಾವು ಯಾರೂ ಹೇಳೋದಿಲ್ಲ ಅಲ್ವಾ. ಆರೋಗ್ಯ ಬೇಕು ಅಂತ ಕೇಳೋರು, ಆರೋಗ್ಯದ ದೇವತೆ ಯಾರು ಕೇಳಿ ನೇರ ಅವನೇ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಅಷ್ಟೇ. ಇದು ಒಂದು ಕಾರಣ, ಅವನನ್ನು ನಾವು ನೇರವಾಗಿ ಭಗವಂತ ಅಂತ ಒಪ್ಕೊಂಡು ಆರಾಧನೆ ಮಾಡೋದು. ಅದು ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮಲ್ಲಿ ಒಂದೊಂದು ದೇವತೆಗೆ ಒಂದೊಂದು ಇಷ್ಟ ಅಂತ ಹೇಳುವ ಒಂದು ಕ್ರಮ ಉಂಟು.
ಉದಾಹರಣೆಗೆ ಅಭಿಷೇಕ ಪ್ರಿಯೋ ರುದ್ರ, ಶಿವನಿಗೆ ಅಭಿಷೇಕ ಇಷ್ಟ, ಆದರೆ ಸೂರ್ಯನಿಗೆ ನಮಸ್ಕಾರ ಪ್ರಿಯೋ ಭಾನು. ಇದಕ್ಕಿಂತ ಸುಲಭವಾದ ಉಪಾಯ ಏನುಂಟಪ್ಪ? ನೀವು ಯಾವ ದೇಶಕ್ಕಾದರೂ ಹೋಗ್ರಿ, ಅವನು ನಮಗೆ ಗೋಚರಿಸ್ತಾನೆ. ಅಲ್ಲಿ ನಿಂತು ನಮಸ್ಕಾರಪ್ಪ ನಿನಗೆ. ಇಷ್ಟು ಸುಲಭವಾಗಿ ನಮ್ಮ ಮನಸ್ಸಿಗೆ ಎಟಕುವ ಒಬ್ಬ ದೇವ ಅಂತ ಇದ್ದರೆ ಅವನೊಬ್ಬನೇ. ನಾನು ಪದೇ ಪದೇ ತಮಾಷೆ ಮಾಡ್ತೇನೆ ಅಂತ. ಜಗತ್ತಿನಲ್ಲಿ ನಾವು ತಲೆ ಎತ್ತಿ ನಮಸ್ಕರಿಸುವಂಥ ಒಬ್ಬ ದೇವರಿದ್ದರೆ ಸೂರ್ಯ ಅಂತ. ಮಿಕ್ಕೆಲ್ಲ ದೇವರಿಗೂ ತಲೆ ಬಾಗಿ ನಮಸ್ಕರಿಸ್ತೇವೆ ಅಲ್ವಾ? ಯಾರೋ ಒಬ್ಬರು ಒಂದು ಮಾತು ಹೇಳಿದರು, ಆಗಸ್ಟ್ 15 ಧ್ವಜಾರೋಹಣ ಮಾಡ್ತೇವಲ್ಲ ನಾವು, ಆಗ ಧ್ವಜ ವಂದನೆ ಅಂತ ಮಾಡ್ತೇವೆ. ಹೇಳಿದರು ಅವರು, ನಾವು ಬೇರೆ ಎಲ್ಲ ದೇವರಿಗೂ ತಲೆಬಾಗಿ ನಮಸ್ಕರಿಸ್ತೇವೆ, ಆದರೆ ಭಾರತದ ಮೂರ್ತಿ ಸ್ವರೂಪ ಅಂತ ಧ್ವಜಕ್ಕೆ ಮಾತ್ರ ತಲೆ ಎತ್ತಿ ನಮಸ್ಕರಿಸ್ತೇವೆ ಅಂತ. ನಿಮ್ಮ ಮಾತು ಸತ್ಯ, ಆದರೆ ಸತ್ಯವಾದ ಈ ಮಾತಿಯ ಮೂಲಕ ಸೂರ್ಯನಾರಾಯಣ ಅನ್ನೋದನ್ನು ನಾವು ಮರಿಬಾರದು. ಸತ್ಯ ಮಾತು ಅಲ್ವಾ? ಆದರೆ ಈ ಸತ್ಯವಾದ ಮಾತಿಗೆ ಮೂಲ ಪ್ರೇರಕ ಯಾರು ಅಂದರೆ ಅವನು. ಯಾಕೆಂದರೆ ಈ ಧ್ವಜದ ಕಲ್ಪನೆ ಬರೋಕ್ಕಿಂತ ಮೊದಲು ಅವನಿದ್ದಾನೆ ಆದಿದೇವನಾಗಿ, ಸೂರ್ಯನಾರಾಯಣ. ಹೌದು ತಾನೇ? ಆದ್ದರಿಂದ ಭಾಸ್ಕರನ ಸ್ಥಾನ ಉಂಟಲ್ಲ, ಅದು ಬಹಳಷ್ಟು ಮಟ್ಟಿಗೆ ಶಿವನ ಕಣ್ಣಾಗಿದ್ದರೂ ಸಹ, ಅವನ ಆರಾಧನೆಯಲ್ಲಿ ಅಂತರ್ಗತನಾಗಿದ್ದರೂ ಸಹ ಅವನು ಪ್ರತ್ಯೇಕವಾಗಿ ಆರಾಧನೆಗೊಳ್ಳೋದಕ್ಕೆ ಯೋಗ್ಯನಾಗಿದ್ದಾನೆ. ಅದು ಎಲ್ಲಕ್ಕಿಂತ ಹೆಚ್ಚಿಗೆ ಬೆಳಕು, ಬೆಳಕಿನ ದೇವತೆ ಅವನು. ಬೆಳಕು ಅಂದರೆ ಏನು ರೀ? ಅರಿವು. ಅರಿವು ಅಂದರೆ ಏನು? ಅದೇ ಪರಬ್ರಹ್ಮ ವಸ್ತು. ಹಾಗಾಗಿ ನಾವು ಸೂರ್ಯನನ್ನು ಕುರಿತು ಧ್ಯಾನ ಮಾಡೋದು ಹಾಗೆ. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ. ಆ ಸವಿತ್ರ ಮಂಡಲ ಮಧ್ಯವರ್ತಿಯಾಗಿ ಧ್ಯಾನ ಮಾಡೋದು ಯಾರನ್ನ ಅಂದರೆ ಬ್ರಹ್ಮಸ್ವರೂಪವನ್ನು, ಈಶ್ವರ ಶಕ್ತಿಯನ್ನೇ. ಹಾಗಾಗಿ ಆ ಶಕ್ತಿಯ ಸಾಕ್ಷಾತ್ಕಾರಕ್ಕೆ ಮಾಧ್ಯಮವಾಗಿ ಇರುವವನು ಸೂರ್ಯ. ಆದ್ದರಿಂದ ಸೂರ್ಯನಿಗೆ ಪ್ರತ್ಯೇಕವಾದಂಥ ಆರಾಧನೆ ಆಯಿತು. ನೆಕ್ಸ್ಟ್ ಮತ್ತೆ ದೇವಿ ಯಾಕೆ ಪ್ರತ್ಯೇಕವಾಗಿ ಹೇಳಿದ್ರಿ? ಶಿವನ ಆರಾಧನೆಯಲ್ಲಿ ಅವಳು ಸೇರಿದ್ದಾಳೆ ಅಲ್ವಾ ಅಂತ. ಅದಕ್ಕೊಂದು ಕಾರಣ ಉಂಟು. ಏನು ಅಂದರೆ, ಒಂದು ನೆನ್ಪಿಟ್ಕೊಳ್ಬೇಕು ನಾವು, ಶಿವ ಅಪ್ಪ, ಪಾರ್ವತಿ ತಾಯಿ. ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ನಮಗೆಲ್ಲರಿಗೂ ಸಹ ಜಗತ್ತಿನಲ್ಲಿ 100ಕ್ಕೆ 90ರಷ್ಟು ಜನರಿಗೆ ಅಮ್ಮ ಮನಸ್ಸಿಗೆ ಹತ್ತಿರ ಆಗುವಷ್ಟು ಅಪ್ಪ ಹತ್ತಿರ ಆಗೋದಿಲ್ಲ, ನನ್ನನ್ನು ಸೇರಿಸ್ಕೊಂಡು. ನೀವು ಹೇಳ್ಬೋದು ಗಂಡು ಮಕ್ಕಳಿಗೆ ಅಮ್ಮ ಇಷ್ಟ, ಹೆಣ್ಣು ಮಕ್ಕಳಿಗೆ ಅಪ್ಪ ಇಷ್ಟ. ಯಾಕೆ ಕೇಳಿದರೆ, ಅಪ್ಪನ ಜೊತೆಗೆ ಇರುವ ಸಂಬಂಧ ಪ್ರಪಂಚಕ್ಕೆ ಬಂದ ಮೇಲಿನದು. ಅಮ್ಮನ ಜೊತೆಗಿನ ಸಂಬಂಧ ಕರುಳು ಬಳ್ಳಿಯದು. ನಾವು ಗಂಡಸರು ಎಷ್ಟೇ ಹಾರಾಟ ಮಾಡ್ಬೋದು, ಆದರೆ ನೆನ್ಪಿಟ್ಕೊಳ್ಬೇಕು ನಾವು ಇದನ್ನು. ಆ 9 ತಿಂಗಳ 9 ದಿನದ ಸಂಬಂಧ ಪ್ರಪಂಚಕ್ಕೆ ಬರೋದಕ್ಕಿಂತ ಮುನ್ನ ಯಾರೊಂದಿಗಿದ್ದದ್ದು ಒಪ್ಕೊಳ್ಬೇಕಲ್ವಾ? ಪ್ರಾಮಾಣಿಕ ತಾಯಿಯ ಜೊತೆಗೆ. ಹಾಗಾಗಿ ಆ ತತ್ವವನ್ನು ತಂದೆ ಅಂತ ಕರೆದು ಆರಾಧಿಸುವುದರಲ್ಲಿ ಏನು ಅನುಕೂಲ ಉಂಟೋ, ಏನು ಸೌಲಭ್ಯ ಉಂಟೋ, ಅದಕ್ಕಿಂತ 10 ಪಟ್ಟು ಸೌಲಭ್ಯ ಅದೇ ತತ್ವವನ್ನು ಜಗನ್ಮಾತೆ ತಾಯಿ ಅಂತ ಕರೆದು ಆರಾಧನೆ ಮಾಡುವಾಗ ಅದು ಮನಸ್ಸಿಗೆ ಹತ್ತಿರ. ಯಾಕೆ ಕೇಳಿದರೆ, ನಾವೆಲ್ಲರೂ ಸಹ ಆಕೆಯನ್ನೇ ಅವಲಂಬಿಸಿಕೊಂಡು ಬಂದವರು. ಇದನ್ನು ನಾವು ಮರೆಯುವಂತಿಲ್ಲ. ಹಾಗಾಗಿ ಆಕೆ ನಮಗೆ ಹೆಚ್ಚು ಹತ್ತಿರ ಆಗ್ತಾಳೆ. ಹಾಗಾಗಿ ಪ್ರತ್ಯೇಕವಾದಂಥ ಹೆಸರಿನಿಂದಲೇ ಕರೀತಾರೆ ಅವರು. ಏನು ಅಂದರೆ, ಶಂಕರೇ ಭಾಸ್ಕರೇ ದೇವ್ಯಾಂ. ನಾನು ಮೊದಲು 3 ಸಮಷ್ಟಿಯಾಗಿ ಹೇಳಿದ್ದೇನೆ, ಆಮೇಲೆ 3 ಬಿಡಿಸಿ ಹೇಳಿದ್ದೇನೆ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅವಳು ನಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರ. ಹಾಗಾಗಿ
ಪರಬ್ರಹ್ಮ ಸ್ವರೂಪದ ಒಂದು ಶಕ್ತಿ ರೂಪಿಣಿ ಅಂತ ಕರೆಯುವಂತಿದ್ದರೆ ಅವಳು ಮಾತ್ರ ಪ್ರಪಂಚ ಮೂಲವಾದಂಥ ಶಕ್ತಿ. ಪ್ರಪಂಚದ ಮೊಟ್ಟ ಮೊದಲ ಕಂಪನವೇ ಜಗನ್ಮಾತೆ, ಸ್ಪಂದನವೇ ಜಗನ್ಮಾತೆ. ಆಮೇಲೆ ನಮಗೆ ಕಣ್ಣಿಗೆ ಕಾಣೋದಕ್ಕೆ ಅಂತ ನಾವು ಏನೆಲ್ಲ ಮಾಡ್ಕೊಂಡ್ವಿ. ಲಲಿತಾ ಸಹಸ್ರನಾಮ ಆಕೆಯ ನಿರ್ಗುಣ ರೂಪವನ್ನೂ ಬಹಳಷ್ಟು ಸಲ ಹೇಳಿದೆ. ಚೈತನ್ಯ ರೂಪಿಣಿ, ಚೈತನ್ಯಾರ್ಘ್ಯ, ಸಮಪ್ರಭಾ, ಚೈತನ್ಯ ಕುಸುಮ ಪ್ರಿಯ ಎಲ್ಲ ಏನು ಹೇಳುತ್ತೆ? ನಿರ್ಗುಣ 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 ಅಂತ. ಆದರೆ ಸಗುಣ ರೂಪವನ್ನು ಹೇಳುತ್ತೆ. ತಿರೋಧಾನಕರೀಶ್ವರಿ, ಕ್ಷೋಭಿಣಿ ಏನೆಲ್ಲ ಹೇಳುತ್ತೆ ಅಂತ. ಅಂದರೆ ಯಾವುದು ಮೂಲತಃ ನಿರ್ಗುಣವೋ ಅದು ಸಗುಣವೂ ಆಗಬಲ್ಲದು, ಸಾಕಾರವೂ ಆಗಬಲ್ಲದು. ಅಷ್ಟು ಹಿನ್ನೆಲೆಯಲ್ಲಿ ಶಂಕರ ಮತ್ತು ಭಾಸ್ಕರ ಮತ್ತು ದೇವಿಯಲ್ಲಿ ಭಕ್ತಿಯನ್ನು ಇರಿಸುವಿಕೆ. ಮತ್ತು ಬಂತು ಸಮಸ್ಯೆ. ಭಕ್ತಿ ಅಂದ್ರೇನು? ಕೈ ಜೋಡಿಸೋದಾ? ಕೈ ಜೋಡಿಸ್ತಾ ಇರ್ತೇವೆ ದೇವಾಲಯಕ್ಕೆ ಹೋಗಿ, ದೇವರಲ್ಲಿದ್ದಾನೆ, ನಾವೀಗ ಕೈ ಜೋಡಿಸ್ತೇವೆ. ನಮ್ಮ ಮನಸ್ಸು ಮಾತ್ರ ಗಾಂಧಿ ಬಜಾರಕ್ಕೆ ಹೋಗಿರುತ್ತೆ. ಇದು ಭಕ್ತಿಯ? ಆಚಾರ್ಯ ಶಂಕರ ಹೇಳ್ತಾರೆ ಭಕ್ತಿ ಅಂದ್ರೆ ಏನು? ನಾವು ಹೇಳ್ತೇವೆ ಭಗವಂತನಲ್ಲಿ ಭಕ್ತಿಯನ್ನು ಇರಿಸು ಅಂತ. ಅವ್ರು ಹೇಳ್ತಾರೆ ನಾ ಇಟ್ಟುಬಿಟ್ಟಿದ್ದೇನೆ ಭಕ್ತಿನ ಅಂತ. ದಿನ ಇರಿಸೋದು ಏನು ಬಂತು ಅಲ್ಲಿ? ಅಂಕೋಲೆ ಅಂತ ಒಂದು ಮರ, ಆ ಮರದಲ್ಲಿ ಬೇರೆ ಮರದಲ್ಲಿ ಆಗುವ ಹಾಗೆ ಹಣ್ಣಾಗತ್ತೆ, ಅದು ಒಣಗತ್ತೆ, ಬೀಜ ಉದುರುತ್ತೆ. ಆ ಬೀಜ ಗಾಳಿಗೆ ಎಲ್ಲೋ ತೂರ್ಕೊಂಡು ಹೋಗುತ್ತೆ. ಆದರೆ ಮಳೆಗಾಲ ಸಮೀಪಿಸಿದಾಗ ಆ ಎಲ್ಲ ಬೀಜಗಳು ಸಹ ಮತ್ತೆ ಪುನಃ ಆ ಮರದ ಬುಡಕ್ಕೇ ಬಂದು ಸೇರ್ಕೊಳ್ತವಂತೆ. ಪ್ರಕೃತಿಯ ನಿಯಮ ಇದು. ಅಂಕೋಲಂ ನಿಜ ಬೀಜ ಸಂತತಿ. ಆ ಬೀಜಕ್ಕೆ ನೋಡು, ನಿನ್ನ ಮೂಲ ಇಲ್ಲುಂಟು, ನೀನು ಇಲ್ಲಿ ಹೋಗಿ ಸೇರ್ಕೋ ಅಂತ ಯಾರು ಪಾಠ ಮಾಡಿದವರು? ಯಾರು ಮಾಡಿದ್ರ? ಇಲ್ಲ. ಹಾಗೆಯೇ ಭಗವಂತ ಎನ್ನುವಂಥ ಈ ಒಂದು ವೃಕ್ಷ, ನಮ್ಮ ಮನಸ್ಸು ಎನ್ನುವಂಥದ್ದು ಬೀಜ. ಈ ಬೀಜ ಎನ್ನುವಂಥದ್ದು ಲೌಕಿಕ ವಿಷಯಗಳ ಗಾಳಿ ಬೀಸಿ ಅದರಿಂದ ದೂರ ಸರಿದಾಗ ದಿನದ ಕೆಲವು ಹೊತ್ತಾದರೂ ತನ್ನ ಮೂಲವನ್ನು ಹೋಗಿ ಚಿಂತಿಸುವ ವಿಚಾರ ಪರತೆಗೆ ಒಳಪಟ್ಟರೆ ಅದಕ್ಕೇನಂತ ಹೆಸರು? ಭಕ್ತಿ. ನಮಗೇನಾದ್ರು ಆಗುತ್ತಾ ಅದು? ದೇವರ ಮನೆಗೆ ಹೋದ ಮಾತ್ರಕ್ಕೆ ಭಕ್ತಿ ಅಲ್ಲ, ದೇವರ ಗುಡಿಗೆ ಹೋದ ಮಾತ್ರಕ್ಕೆ ಭಕ್ತಿ ಅಲ್ಲ. 10 ಹಲವು ಕಾರಣಗಳಿಂದ ಗುಡಿಗಳಿಗೆ ಹೋಗೋರಿದ್ದಾರೆ. ಕೆಲವು ಜನ ಆಕ್ಷೇಪ ಮಾಡೋದುಂಟು, ಅಲ್ರಿ ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದಲ್ವಾ ಅಂತ. ಪೂರ್ತಿ ಒಪ್ಲಿಕ್ಕೆ ಆಗೋಲ್ಲ. ದೇವಸ್ಥಾನಕ್ಕೆ ನಮ್ಮ ಮನಸ್ಸನ್ನು ದೇವರ ಕಡೆಗೆ ಕೊಡಬೇಕು ಅನ್ನುವ ಯೋಚನೆಯಿಂದ ಹೋದರೆ ಅದು ಒಳ್ಳೆಯದು. ಆದರೆ ದೇವಸ್ಥಾನಕ್ಕೆ ಬರುವವರನ್ನು ನೋಡ್ಲಿಕ್ಕೆ ಹೋದರೆ ಪ್ರತಿಯೊಂದು ಉದ್ದೇಶವೂ ಸಹ, ಪ್ರತಿಯೊಂದು ಕೆಲಸವೂ ಸಹ ಅದು ಒಳ್ಳೆಯದಾಗೋದು ಕೆಟ್ಟದ್ದಾಗೋದು ಅದರ ಹಿಂದೆ ಇರುವ ಉದ್ದೇಶದಿಂದ. ನಾನು ಪದೇ ಪದೇ ಹೇಳ್ತೇನೆ, ಸತ್ಯನಾರಾಯಣ ವ್ರತವನ್ನು ಮಾಡುವುದು ಒಳ್ಳೆಯದೋ ಕೆಟ್ಟದ್ದೋ? ಎರಡೂ ಆಗ್ಬೋದು. ಅರೆ, ನನಗೆ ಭಗವಂತನಲ್ಲಿರುವಂಥ ಭಕ್ತಿ ಹೆಚ್ಚಾಗಲಿ, ಈ ನೆಪದಿಂದ ಅವನು ಆರಾಧನೆ ಮಾಡ್ತಾ ಇದ್ದೇನೆ ಅನ್ನುವಂಥ ಶುದ್ಧ ಮನಸ್ಸಿಂದ ಮಾಡೋದು ಒಳ್ಳೆಯದು. ಇಲ್ಲಿಂದ 3ನೇ ಮನೆಯವ್ರು ನಂಗೆ ಆಗೋದಿಲ್ಲ, ಅವ್ರು ಹಾಳಾಗೋಗಲಿ ಅಂತ ಸತ್ಯನಾರಾಯಣ ಪೂಜೆ ಮಾಡಿದರೆ ನೀವು ಇದು ಒಳ್ಳೆಯದೇ ಕೆಟ್ಟದ್ದು ಹೇಳಿ? ಅಂದರೆ ಏನು? ಪ್ರತಿಯೊಂದು ಕರ್ಮದ ಹಿಂದಿರುವಂಥ ಉದ್ದೇಶದಿಂದ ಅದು ಸತ್ಕರ್ಮ ಅಥವಾ ದುಷ್ಕರ್ಮ. ಹಾಗಾಗಿ ಒರಿಜಿನಲಿ ಕರ್ಮ ಎನ್ನುವಂಥದ್ದು ಮೂಲತಃ ಪಾಪವೂ ಅಲ್ಲ, ಪುಣ್ಯವೂ ಅಲ್ಲ. ನೀವು ಯಾವ ಭಾವನೆಯನ್ನು ಅದಕ್ಕೆ ಅಂಟಿಸ್ತೀರೋ ಅದು ಅದಾಗತ್ತೆ. ಹಾಗೆಯೇ ನಮ್ಮ ಮನಸ್ಸು ಆ ದಿನದ ಕೆಲವು ಭಾಗನಾದರೂ ಸಹ ವೃಕ್ಷರೂಪಿಯಾದಂಥ ಭಗವಂತನನ್ನು ಕುರಿತು ಚಿಂತನೆ ಮಾಡಿದರೆ ಅದಕ್ಕೆ ಭಕ್ತಿ ಅಂತ ಹೆಸರು. ಅಯಸ್ಕಾಂತೋಪಲಂ ಸೂಚಿಕಾ. ಸೂಜಿ ಉಂಟು, ಅಯಸ್ಕಾಂತ ಮ್ಯಾಗ್ನೆಟ್ ಉಂಟು. ನೀವು ಅದು ಹತ್ತಿರ ಹಿಂಗೆ ತನ್ನಿ, ಆ ಸೂಜಿ ಹೋಗಿ ಚಕ್ ಅಂತ ಅದು ಕಂಡುಕೊಳ್ಳುತ್ತೆ. ಯಾರು ಹೇಳೋದು ಸೂಜಿಗೆ ನೀನು ಹೋಗಿ ಅದಕ್ಕೆ ಹಿಡ್ಕೊ ಅಂತ? ಅಲ್ವಾ? ಹಾಗೆ ನಮ್ಮ ಮನಸ್ಸು ಎನ್ನುವಂಥ ಸೂಜಿ ಅಯಸ್ಕಾಂತ ಎನ್ನುವಂಥ ಪರಮಾತ್ಮನನ್ನು ಹೋಗಿ ಮತ್ತೆ ಮತ್ತೆ ಸೇರಿಕೊಂಡ್ರೆ ಅದು ಭಕ್ತಿ.
ನಮಗೆ ಹೀಗಾಗತ್ತಾ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು ನಾವು. ಮತ್ತು ಸಾಧ್ವಿ ನೈಜ ವಿಭುಂ, ಒಬ್ಬ ನಿಜವಾದ ಹೆಣ್ಣು ಮಗಳು ಜನ್ಮ ಜನ್ಮಾಂತರದಲ್ಲೂ ಅವನನ್ನೇ ಅಂದರೆ ಮೊದಲಿನ ಪತಿಯನ್ನೇ ಪತಿಯನ್ನಾಗಿ ಪಡೆಯುವಂತೆ ಮನಸ್ಸು ಎನ್ನುವಂಥ ಈ ಪತ್ನಿ ಪರಮಾತ್ಮ ಎನ್ನುವಂತಹ ಪತಿಯನ್ನು ಮತ್ತೆ ಮತ್ತೆ ಹೋಗಿ ಸೇರಿದರೆ ಅದು ಭಕ್ತಿ. ನಾನು ಇಲ್ಲೆಲ್ಲ ಕೆಲವು ತಮಾಷೆ ಮಾಡ್ತೇನೆ, ಯಾಕೆಂದರೆ ಈ ಸ್ಟೇಟ್ಮೆಂಟ್ ಕೇಳಿದಾಗ ಕೆಲವು ಜನರಿಗೆ ತುಂಬ ಸಂತೋಷ ಆಗುತ್ತೆ. ಈ ವಿಚಾರ ಬಿಟ್ಬಿಡ್ತಾರೆ ಅವರು. ಅಕಸ್ಮಾತ್ತಾಗಿ ಒಬ್ಬ ಗಂಡಸು ಒಳ್ಳೆಯ ಹೆಂಡತಿಯ ಗಂಡನಾದದ್ದಿದ್ದರೆ ಈ ಮಾತನ್ನು ಕೇಳಿದಾಗ ಅವನಿಗೆ ಏನು ಅನಿಸುತ್ತೆ? ನಂಗೆ ಮುಂದಿನ ಜನ್ಮಕ್ಕೂ ಒಳ್ಳೆಯ ಹೆಂಡತಿಯಾಗಿ ಸಿಗ್ತಾಳೆ ಅಂತ. ಅಕಸ್ಮಾತ್ತಾಗಿ ಗಂಡ ಸರಿಯಾಗಿಲ್ಲದೆ ಹೆಂಡತಿ ಒಳ್ಳೆಯವಳಾದದ್ದಿದ್ದರೆ ಅವಳು ಏನು ವಿಚಾರ ಮಾಡ್ತಾಳೆ? ಅಯ್ಯೋ ಪ್ರಾರಬ್ಧವೇ, ಈ ಜನ್ಮ ಮುಗೀತು ಅಂತ ಅಂದ್ಕೊಂಡ್ರೆ ಮುಗಿದಿಲ್ಲ, ಮುಂದೆ ಇವನನ್ನೇ ನಾನು ಕಟ್ಕೊಳ್ಬೇಕಾ? ಈ ಎಲ್ಲ ಯೋಚನೆಗಳು ಬಂದು ತಪ್ಪಲ್ಲ. ಅದ್ರ ಒಂದು ನೆನಪಿಟ್ಕೊಳ್ಳೋ ಶಬ್ದ ಇಟ್ಟು ಸಾಧ್ವಿ ಅಂತ ಒಂದು ಶಬ್ದ ಇಟ್ಬಿಟ್ಟಿದ್ದಾರೆ. ಅದು ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಸಾಧ್ವಿ ಅಂದರೆ ಅತ್ಯಂತ ಸಚ್ಚಿಂತನೆಯ ಹೆಣ್ಣು ಮಗಳು. ಅಂತಹ ಹೆಣ್ಣು ಮಗಳು ಅಂತಹ ಗಂಡನೇ ಸಿಕ್ಕಾಗ ಅವರಿಬ್ಬರ ದಾಂಪತ್ಯ ಜನ್ಮ ಜನ್ಮಾಂತರದಲ್ಲೂ ಮುಂದುವರಿಯುತ್ತೆ. ಜ್ಯೋತಿಷ್ಯದಲ್ಲಿ ಇದನ್ನೇ ಋಣಾನುಬಂಧ ಅಂತ ಕರೀತಾರೆ. ನೀವು ಹೋಗ್ಬಿಟ್ಟು ಇದಕ್ಕೆ ಏನೇನು ಯೋಗಾವಳಿ ಇದೆ ಅಂತೆಲ್ಲ ಕೇಳಿ, ಜ್ಯೋತಿಷ್ಯರು ಹೇಳ್ತಾರೆ ಎಲ್ಲ. ಆದರೆ ಋಣಾನುಬಂಧ ಇದೆಯಾ ಅಂದರೆ ಹಿಂದಿನ ಜನ್ಮದಲ್ಲಿಯೂ ಇವರೇ ಸತಿಪತಿಯರಾಗಿದ್ರಾ ಅಂತ ಕೇಳುವ ಪ್ರಶ್ನೆ ಅದು. ಇವತ್ತು ಬಹಳಷ್ಟು ಜನ ಅದನ್ನು ಹೇಳೋದು ಇಲ್ಲ, ಇವ್ರು ಕೇಳೋದು ಇಲ್ಲ. ಪ್ರಶ್ನೆ ಬೇರೆ ಕೇಳಬೇಕಾದ್ದು ಅದು ನಿಜವಾಗಿ. ಹಾಗಿಲ್ಲದೆ ಇದ್ರೆ ಏನು ಕೇಳಿದರೆ 3ನೇ ತಿಂಗಳಿಗೆ ಯು ಎಮ್ ವೈ ಎಮ್. ಅಲ್ವಾ? ಇವತ್ತಂತೂ ನೋಡಿ, ಒಂದೊಂದು ವಿಷಯ ಹೇಳಲಿಕ್ಕಾದ್ರೆ ಭಯಾನಕ. ಕೋರ್ಟಲ್ಲಿ ಸುಮಾರು 65% ಅಂಥ ಕೇಸ್ಗಳೇ ಹೆಚ್ಚು ಅಂತ. ಹಾಗಾಗಬಾರ್ದು ಅಂತಾದರೆ ಸಾಧ್ವಿ ನೈಜ ವಿಭುಂ, ಒಬ್ಬ ಪತಿವ್ರತ ಸ್ತ್ರೀ ಮತ್ತೆ ಪುನಃ ಜನ್ಮಾಂತರದಲ್ಲೂ ಅವನನ್ನೇ ಪತಿಯನ್ನಾಗಿ ಪಡೆಯುವಂತೆ ನಮ್ಮ ಮನಸ್ಸು ಎನ್ನುವಂಥ ಪತ್ನಿ ಭಗವಂತ ಎನ್ನುವಂಥ ಪತಿಯನ್ನು ಹೋಗಿ ಮತ್ತೆ ಮತ್ತೆ ಸೇರಿಕೊಂಡ್ರೆ ದಟ್ ಈಸ್ ಕಾಲ್ಡ್ ಭಕ್ತಿ. ಏನೆಲ್ಲ ದೃಷ್ಟಾಂತ ಕೊಡ್ತಾರೆ. ಲತಾ ಕ್ಷಿತಿರುಹಂ, ಕಾಡಲ್ಲಿ ಬಳ್ಳಿ ಇರುತ್ತೆ, ಪಕ್ಕದಲ್ಲಿ ಎಲ್ಲೋ ಒಂದು ದೂರದಲ್ಲಿ ಮರ ಇರುತ್ತೆ. ಆ ಬಳ್ಳಿ ಮರದ ಕಡೆಗೇ ಹೋಗಿ ಆ ಮರವನ್ನು ಸುತ್ಕೊಂಡು ಮೇಲಕ್ಕೆ ಹೋಗುತ್ತೆ. ಏ ಬಳ್ಳಿ, ನೀನು ಮೇಲಕ್ಕೆ ಹೋಗಬೇಕು ಅಂತ ಯಾವುದಾದ್ರು ಮರವನ್ನು ನೀನು ಆಶ್ರಯಿಸಬೇಕು ಅಂತ ಯಾವ ಮೇಷ್ಟ್ರು ಪಾಠ ಮಾಡಿದ್ರು? ಅದಕ್ಕೆ ಯಾರಾದರೂ ಬಾಟ್ನಿಯವ್ರು ಬಂದು ಪಾಠ ಮಾಡಿದ್ರ? ಇಲ್ಲ ಅಲ್ವಾ? ಇವರಿಗೆ ಪಾಠ ಮಾಡುತ್ತೆ ಅದು. ನೀವು ಬೇಕಾದ್ರೆ ಆ ಬಳ್ಳಿಯ ಮರ ಇಲ್ಲಿದ್ದರೆ ಕುಡಿ ಆ ಕಡೆ ತಿರ್ಸಿ, ನೀವು 4 ದಿವಸ ಬಿಟ್ಟು ನೋಡಿ, ಅದು ಈ ಕಡೆ ಬಂದಿರುತ್ತೆ. ಅದು ನಾನು ಇದನ್ನು ಪ್ರತ್ಯಕ್ಷ ಅನುಭವಿಸಿದ್ದೇನೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ ಮಾತನ್ನು. ನಾವು ಕೆಲವು ಸಲ ಮನೆಯಲ್ಲಿ ಏನೋ ಒಂದು ಕಂಬಿ ಇರುತ್ತೆ, ಅದಕ್ಕೆ ಅದನ್ನು ಸುತ್ತಿಸೋಣ ಅಂತ ಸುತ್ತಿಟ್ರೆ ಅದು ಕಳ್ಸ್ಕೊಂಡು ಬಂದು ಟೆಲಿಫೋನ್ ಕಂಬಿನೇ ಹತ್ತತ್ತೆ ಅದು ಕೆಲವು ಸಲ. ಲತಾ ಕ್ಷಿತಿರುಹಂ, ಹಾಗೆ ಬಳ್ಳಿ ಮರವನ್ನು ಆಶ್ರಯಿಸುವ ಹಾಗೆ ನಮ್ಮ ಮನಸ್ಸು ಎನ್ನುವ ಬಳ್ಳಿ ಈ ಪರಮಾತ್ಮ ಎನ್ನುವ ವೃಕ್ಷವನ್ನು ಆಶ್ರಯಿಸಿದರೆ ಅದು ಭಕ್ತಿ. ಸಿಂಧು ಸರಿದ್ವಲ್ಲಭಂ, ನದಿ ಎಲ್ಲೋ ಹುಟ್ಟತ್ತೆ, ಕೊನೆಗೆ ಯಾವುದೋ ಒಂದು ಮಹಾನದಿಯನ್ನು ಸೇರುತ್ತೆ, ಆಮೇಲೆ ಅದು ಸಮುದ್ರವನ್ನು ಸೇರುತ್ತೆ. ಅದರ ಗುರಿ ಯಾವುದು ಕೇಳಿದರೆ ಸಮುದ್ರವನ್ನು ಸೇರುವುದೇ ಅದರ ಗುರಿ. ಹಾಗೆ ನಮ್ಮ ಮನಸ್ಸು ಎನ್ನುವಂಥ ನದಿ ಪರಮಾತ್ಮ ಎನ್ನುವಂಥ ಸಮುದ್ರವನ್ನು ಸೇರಿ ಒಂದಾಗಿ ಬಿಡಬೇಕು. ಆ ನದಿ ತನ್ನ ನದಿ ಭಾವವನ್ನು ಕಳ್ಕೊಂಡು ಬಿಡಬೇಕು. ನಾನು ಅವನಿಗಿಂತ ಪ್ರತ್ಯೇಕ ಎನ್ನುವಂಥ ಈ ಭಾವನೆಯೇ ಅಳಿದು ಹೋಗಬೇಕು. ಹಾಗಾಗುವುದು ಭಕ್ತಿ. ಇಂತಹ ಅಲ್ಲಿಗೆ 4 ಸಗುಣ ಭಕ್ತಿ, ಕೊನೆಯದು ಒಂದು ನಿರ್ಗುಣ ಭಕ್ತಿ. ಇಂತಹ ಭಕ್ತಿ ಉಂಟಲ್ಲ, ಇಂತಹ ಭಕ್ತಿಯನ್ನು ಇರಿಸುವಿಕೆಗೆ ಮಾನುಷ ಧರ್ಮ ಅಂತ ಹೆಸರು. ಇಂತಹ ಈ ಮಾನುಷ ಧರ್ಮವನ್ನು ವೃದ್ಧಿಗೊಳಿಸುವವಳಾದ್ದರಿಂದ ಅವಳು ಧರ್ಮವರ್ಧಿನಿ. ಗಡಿಯಾರ ಹೇಳ್ತಾ ಇದೆ ಇವತ್ತಿನ ಸಮಯ ಆಗಿಬಿಟ್ಟಿದೆ ಅಂತ. ಹಾಗಾಗಿ ನಾಳೆ ಸೇರಿದಾಗ ಇದರ ಮುಂದುವರಿದಂಥ ಭಾಗವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.